ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ಮತ್ತೊಂದು ಅಂಶದ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನು ಸೇರಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮತ್ತೊಂದು ಅಂಶದ ರೂಪದಲ್ಲಿ ತಮ್ಮೆಲ್ಲರ ಮುಂದೆ ಈ ರೀತಿ ಬರಲು ಕೃಪೆ ಮಾಡಿಕೊಟ್ಟಂಥ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ದಿನವೂ ಕೂಡ ಕಳೆದ ವಿಡಿಯೋದಲ್ಲಿ ಮಾತನಾಡುವ ಪ್ರಕಾರ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ಗೊಂದಲಗಳು, ಆ ಗೊಂದಲಗಳಿಗೆ ಉತ್ತರಗಳು ಅಥವಾ ಸಮಾಧಾನಗಳನ್ನು ಈ ವಿಡಿಯೋ ಅಥವಾ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋರಾಗಿರೋಣ. ನಮ್ಮ ಮಧ್ಯದಲ್ಲಿ ದೈವ ಸೇವಕರಾಗಿರುವಂಥ ಶ್ರೀರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ವ್ಯವಸ್ಥಾಪಕರು, ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಾ ಅನೇಕರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸುತ್ತಾ ಸೇವೆಯಲ್ಲಿ ನಿರತರಾಗಿರುವಂಥ ದೈವ ಸೇವಕರನ್ನು ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನಿಸೋರಾಗಿರೋಣ. ವಂದನೆಗಳು ಅಂಕಲ್. ವಂದನೆಗಳು ವಿಲ್ಸನ್. ಕಳೆದ ಬಾರಿ ಅನೇಕ ವಿಷಯಗಳನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಈ ಬಾರಿಯೂ ಕೂಡ ಅಂಕಲ್ ಮತ್ತೊಂದು ವಿಚಾರದ ಒಂದು ಸಮಾಧಾನವನ್ನು ಅಥವಾ ಉತ್ತರವನ್ನು ನಿಮ್ಮಿಂದ ನಾವು ಬಯಸೋದಕ್ಕೆ ಇಷ್ಟಪಡ್ತಿದ್ದೇವೆ. ಖಂಡಿತ. ಏನಂತಂದರೆ, ಸಮಾಜದಲ್ಲಿ ಅನೇಕರು ಹುಟ್ಟುತ್ತಿದ್ದಾರೆ, ಅನೇಕರು ಸಾಯ್ತಿದ್ದಾರೆ. ಮರಣಕ್ಕೆ ಅನೇಕ ಕಾರಣಗಳಿರಬಹುದು. ಕೆಲವರು ಪ್ರಾಣಾಪಾಯದಿಂದ ಸಾಯ್ತಾರೆ, ಕೆಲವರು ಸಹಜವಾಗಿ ಪ್ರಾಣ ಕಳ್ಕೊಳ್ತಾರೆ, ಇನ್ನು ಕೆಲವರು ರೋಗಗಳಿಂದ ಪ್ರಾಣವನ್ನು ಕಳ್ಕೊಳ್ತಾರೆ. ಆದರೆ ಪ್ರಶ್ನೆ ಏನಂತಂದರೆ, ಮನುಷ್ಯನು ಸಹಜವಾಗಿ ಮರಣ ಹೊಂದುವುದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಮನುಷ್ಯನು ರೋಗದಿಂದ ಪ್ರಾಣವನ್ನು ಕಳ್ಕೊಳ್ತಿದ್ದಾನೆ. ಆ ರೋಗಕ್ಕೆ ಔಷಧಿಯನ್ನು ವಿಜ್ಞಾನಿಗಳು, ವೈದ್ಯರು, ಶಾಸ್ತ್ರಜ್ಞರು ರೋಗಕ್ಕೆ ಔಷಧಿಯನ್ನು ಕಂಡುಕೊಂಡಿರ್ತಾರೆ. ಆ ರೋಗಕ್ಕೆ ಔಷಧಿ ಬಂದಿದೆ ಅಂತ ಸಂತೋಷ ಪಡುವಂಥ ಸಮಯದಲ್ಲೇ ಮತ್ತೊಂದು ರೋಗ ಕೂಡ ಬರ್ತಿದೆ. ಸೊ ಒಂದು ರೋಗ ಮತ್ತೊಂದು ರೋಗ ಬರ್ತಿದೆ ಅಂತಂದರೆ ಅದಕ್ಕೆ ಅಪ್ಪಣೆ ಕೊಟ್ಟವರು ದೇವರೇ ಅಲ್ವೇ? ದೇವರೇ ಅಪ್ಪಣೆ ಕೊಟ್ಟು ದೇವರೇ ಮರಣವನ್ನು ತರಿಸಿ ದೇವರೇ ಈ ಮರಣ, ಈ ಕಾಂಡಕ್ಕೆ ಕಾರಣವಾಗ್ತಿದ್ದಾರಾ? ಯಾಕಂತಂದರೆ ಕೆಲವು ವರ್ಷಗಳಿಂದನೇ ಕರೋನಾ ಪ್ರಪಂಚವನ್ನೇ ಸುತ್ತಕೊಂಡಿತ್ತು. ಅನೇಕ ಪ್ರಾಣಗಳು ಹೋದವು. ಹೇಳಬೇಕು ಅಂತಂದರೆ, ಅದನ್ನು ಹೇಗೆ ವಿವರಿಸಬೇಕು ಅಂತಂದರೆ, ಹೆಣಗಳನ್ನು ಹೂತಿಕ್ಕೋದಕ್ಕೂ ಕೂಡ ಸ್ಮಶಾನಗಳು ಖಾಲಿ ಇರದೇ ಇರುವಂಥ ಪರಿಸ್ಥಿತಿಯಲ್ಲಿ ಪ್ರಾಣಗಳು ಕಳ್ಕೊಂಡು. ನಿಜ ನಿಜ, ಹೌದು. ಸೊ ಅದಕ್ಕೆ ಕಾರಣ ದೇವರೇ ತಾನೆ ಅಂಕಲ್. ದೇವರೇ ಆಗಿರಬೇಕಾದರೆ ಯಾಕೆ ಇವಾಗ ಕರೋನಾ ಹೋಯ್ತು, ಇವಾಗ ಮತ್ತೆ ನ್ಯೂಸಲ್ಲಿ ತಿಳಿಸುತ್ತಿರುವಂಥದ್ದು ಮತ್ತೆ ಕೊರೋನಾ ಬರಲಿಕ್ಕಿದೆ, ಅದಕ್ಕಿಂತ ಭಯಂಕರವಾದಂಥ ರೋಗಗಳು ಬರಲಿಕ್ಕಿದೆ ಅಂತ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಯಾಕೆ ಈ ರೋಗಗಳಿಂದ ಯಾಕೆ ಮನುಷ್ಯರು ಸಾಯ್ತಿದ್ದಾರೆ? ದೇವರು ಯಾಕೆ ಈ ವಿಷಯಗಳನ್ನೆಲ್ಲ ನೋಡುತ್ತಾ ಸುಮ್ಮನಿದ್ದಾರೆ? ಈ ವಿಷಯವನ್ನು ಕುರಿತು ಅನೇಕ ಪ್ರಶ್ನೆಗಳಿದ್ದಾವೆ, ಅನೇಕರಿಗೆ ಗೊಂದಲ ಇದೆ ಹೃದಯದಲ್ಲಿ. ಸೊ ಈ ವಿಷಯವನ್ನು ಕುರಿತು ನೀವು ನಿಮ್ಮ ಮಾತಿನಲ್ಲಿ ದೇವರ ಆತ್ಮದ ಮೂಲಕವಾಗಿ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಖಂಡಿತ. ಮೊದಲನೇದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು, ಹಾಗೂ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ವಿಲ್ಸನ್. ಈ ಸಮಾಜದಲ್ಲಿ ಹುಟ್ಟುವಂಥ ಪ್ರತಿ ಮನುಷ್ಯನು ಸಾಯಬೇಕು ಎನ್ನುವಂಥದ್ದು ಅದು ದೇವರ ನಿರ್ಣಯ. ಹೌದು. ಜನನ ಎನ್ನುವಂಥದ್ದು ದೇವರ ಸಂಕಲ್ಪ. ಅದೇ ಪ್ರಕಾರ ಮರಣ ಎನ್ನುವಂಥದ್ದು ಕೂಡ ಅದು ಕೂಡ ದೇವರ ಇದ್ರ ಮೂಲಕನೇ ನಡೆಯುತ್ತೆ. ಹೌದು. ಅಂದರೆ ಹುಟ್ಟಿದಾಗಲೇ ಜನನ ಮರಣ ಅನ್ನೋದು ಮನುಷ್ಯನು ಪಡ್ಕೊಂಡು ಬಂದಿದ್ದಾನೆ. ಜನನ ಎನ್ನುವಂಥ ಹೆಸರಿನಿಂದ ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಮರಣ ಎಂಬ ಹೆಸರಿನಿಂದ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಹೌದು. ಜನನ ಮರಣ ಅನ್ನೋದು ಇದು ದೇವ್ರ ಕೈಯಲ್ಲಿ ಇರುವಂಥದ್ದು. ಹೌದು. ಆದರೆ ಇಲ್ಲಿ ಅನೇಕ ರೋಗಗಳಿಂದ ಮರಣ ಹೊಂದುತ್ತಾ ಇದ್ದಾರೆ. ಇದರಿಂದ ಕಾರಣಗಳೇನು ಅಂದಾಗ ವಿಜ್ಞಾನಿಗಳು ವೈದ್ಯಪರವಾದಂಥ ಒಂದು ಸೂಚನೆಗಳನ್ನು ಅವ್ರು ಹೇಳಿದ್ದಾರೆ. ಆಲ್ರೆಡಿ ವಿಜ್ಞಾನಿಗಳು ಹೇಳುವಂಥದ್ದು ಏನಪ್ಪ ಅಂದರೆ, ವೈದ್ಯಶಾಸ್ತ್ರ ಇದೆಯಲ್ಲ, ಅವರು ತಮ್ಮ ಒಂದು ಅನಿಸಿಕೆಯ ಪ್ರಕಾರ ಅವರು ಪರಿಶೋಧನೆಯಲ್ಲಿ ಕೆಲವು ಈ ವಾತಾವರಣ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಇಲ್ಲಾಂದರೆ ತಿನ್ನುವಂಥ ಆಹಾರ ಪದಾರ್ಥದ ಮೂಲಕ ಆಗಿರ್ಬೋದು, ಪರಿಸರ ಮಾಲಿನ್ಯದ ಮೂಲಕ ಹೆಚ್ಚಾಗಿ ಬರ್ತಾ ಇದೆ ಅಂತೇಳಿ ವಿಜ್ಞಾನಿಗಳು ಇಲ್ಲ ವೈದ್ಯಶಾಸ್ತ್ರ ಹೇಳುವಂಥದ್ದು ನಾವು ನೋಡ್ತೀವಿ. ದೇವರು ಕೊಡುವಂಥ ಉತ್ತರ ವಾಕ್ಯದ ಮೂಲಕ, ಅಂದರೆ ಸತ್ಯವೇದ ಗ್ರಂಥದಲ್ಲಿ ದೇವರು ಕೊಡುವಂಥ ಉತ್ತರ ಏನಿರುತ್ತೆ ಅಂತ ನೋಡುವಾಗ,
ಜನನ ಮರಣ ಅನ್ನುವಂಥದ್ದು ಇದು ದೇವರ ಸಂಕಲ್ಪ. ಹುಟ್ಟಿದಂಥ ಪ್ರತಿ ಮನುಷ್ಯನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಾಯಲೇಬೇಕು. ಹೌದು. ಸಾಯೋದಕ್ಕೆ ಒಂದು ಕಾರಣ. ಇವಾಗ ವಯಸ್ಸು ಮುಗಿಬೇಕು. ಕೆಲವರಿಗೆ ವಯಸ್ಸು ಬಹಳ ಆದಮೇಲೆ ಮರಣ ಹೊಂದುತ್ತಾ ಇರ್ತಾರೆ. ಹೌದು. ಮರಣ ಹೊಂದುವಂಥ ಸಮಯದಲ್ಲಿ ಯಾವುದೊಂದು ಕಾಯಿಲೆ ಇದ್ದೇ ಇರುತ್ತೆ ಅವರಿಗೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇಲ್ಲಾಂದರೆ ಉಸಿರು ನಿಂತೋಗಿದೆ ಅಂತ ಹೇಳ್ತಾರೆ. ಯಾವುದೋ ಒಂದು ಕಾರಣ ಖಂಡಿತವಾಗಿ ಅಲ್ಲಿ ಹೇಗೆ ಸತ್ತೋದ್ರು ಅಂತೇಳಿ ನೋಡುವಾಗ ಯಾವುದೋ ಒಂದು ಅನಾರೋಗ್ಯದ ಪರಿಸ್ಥಿತಿ ಮನುಷ್ಯನಿಗೆ ಇದ್ದೇ ಇದೆ. ಓಕೆ. ಅಂದರೆ ಒಟ್ಟಿನಲ್ಲಿ ಅಂದರೆ ಮನುಷ್ಯನಿಗೆ ಕೊಟ್ಟಂಥ ಈ ಜೀವಿತವನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಕೀರ್ತನೆ ಗ್ರಂಥದಲ್ಲಿರುತ್ತೆ. ಮನುಷ್ಯರೇ ಸಾಯಿರಿ, ಪುನಃ ಮಣ್ಣಿಗೆ ಸೇರಿಸುತ್ತೆ ಅಂತ ಒಂದು ಮಾತಿರುತ್ತೆ. ಮನುಷ್ಯರನ್ನು ಸಾಯಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸ್ತಾ ಇದ್ದಾನೆ. ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಹೌದು. ಕೊನೆಯದಾಗಿ ಮಣ್ಣಿಗೆ ಸೇರಿಸುವಂಥದ್ದು ಅದು ದೇವರ ವಚನ ಇರುತ್ತೆ. ಓಕೆ. ಈ ದೇವರ ವಚನ ಹೀಗಿರುವಾಗ ಈ ಸಮಾಜದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯ ಬರುವಂಥದ್ದು ಬಂದ ಮೇಲೆ ಅವರು ಸಾಯುವಂಥದ್ದು ಹೀಗೆ ನಡೀತಾ ಇದೆ. ಹೌದು. ಹೆಚ್ಚಾಗಿ ಇನ್ನು ಕೆಲವರು ಯೌವನ ಕಾಲದಲ್ಲಿ ಇದ್ದಾಗ ಮರಣ ಹೊಂದುತ್ತಾ ಇದ್ದಾರೆ. ಇನ್ನು ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಕೂಡ ಮರಣ ಹೊಂದುತ್ತಾ ಇರ್ತಾರೆ. ಹೌದು. ಈ ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಮರಣಗಳು ನಡೀತಾ ಇದೆ. ಆ ದೇವರು ಕೆಲವರು ನೋಡ್ತಾನೆ, ಆಯುಷ್ಕಾಲ ಮುಗಿದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅವ್ರಿಗೆ ಇಷ್ಟು ಆಯುಷ್ಕಾಲ ಒಂದು ಕೊಟ್ಟಿರ್ತಾನೆ. ಓಕೆ. ಅವ್ರಿಗೆ ಕೊಟ್ಟಂಥ ಆಯುಷ್ಕಾಲ ಮುಗಿದ ಮೇಲೆ ಅವ್ರು ಹೋಗಲೇಬೇಕು. ಹೌದು. ಅದಕ್ಕೆ ಕಾರಣಗಳೇನಪ್ಪ ಅಂತಂದರೆ ಚಿಕ್ಕ ರೋಗ ಆಗಿರ್ಬೋದು, ದೊಡ್ಡ ರೋಗ ಆಗಿರ್ಬೋದು, ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ನಡೀತಾ ಇದೆ. ಎರಡನೇದಾಗಿ ವಿಪರೀತವಾದಂಥ ಪಾಪಗಳು ಮಾಡಿದಾಗ, ದೇವರ ಮಾರ್ಗವನ್ನು ಬಿಟ್ಟು ವಿಪರೀತವಾದಂಥ ಅನೇಕ ಪಾಪಗಳನ್ನು ಮಾಡಿದಾಗ ದೇವರು ಕೊಟ್ಟಂಥ ಕಾಲವನ್ನು ಕಡಿಮೆ ಮಾಡಿ ದೇವರು ಒಂದು ಕಾಲವನ್ನು ಕೊಟ್ಟಿರ್ತಾರೆ. ಹೌದು. ಆಯುಷ್ಕಾಲ. ಇಷ್ಟು ಕಾಲ ಈ ಮನುಷ್ಯನ ಬದುಕಬೇಕಂತೇಳಿ ಪ್ರಾರಂಭದಲ್ಲಿ ಕೊಟ್ಟಿರ್ತಾರೆ. ಓಕೆ. ಇವನು ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಅನೇಕ ಅಪರಾಧಗಳು, ಅನೇಕ ಪಾಪಗಳನ್ನು, ಭಯಂಕರವಾದಂಥ ತಪ್ಪುಗಳನ್ನು ಮಾಡಿದಾಗ ಅಂಥ ಮನುಷ್ಯರನ್ನು ಏನು ಮಾಡ್ತಾರೆ ದೇವರು ಅಂದರೆ, ಬೇಗ ಯಾವುದೊಂದು ರೋಗದಿಂದ ಇಲ್ಲ ಯಾವುದೊಂದು ಕಾಯಿಲೆಯಿಂದ ತರಿಸಿ ಅವರನ್ನು ತೆಗೆದುಹಾಕುವಂಥದ್ದು ನೋಡ್ತೀವಿ. ಓಕೆ. ಓಕೆ. ಈ ಸಮಾಜದಲ್ಲಿ ಇಂಥದ್ದು ನಡೀತಾ ಇದೆ. ಇದರಲ್ಲಿ ಯೌವನ ಕಾಲದಲ್ಲಿದ್ದವರು, ಇಲ್ಲಾಂದರೆ ಚಿಕ್ಕ ವಯಸ್ಸಿನಲ್ಲಿದ್ದವರು ಕೆಲವರು ಬೇಗ ಹೋಗ್ತಾ ಇರ್ತಾರೆ. ಅದು ಕಾರಣ ಏನಪ್ಪ ಅಂದರೆ, ಒಂದೇ ಕಾರಣ, ಅವರು ಒಂದು ದೇವರಿಗೆ ವಿಧೇಯರಾಗದೆ ಭಕ್ತಿಯಿಂದ ನಡ್ಕೊಳ್ಳದೆ ಓಕೆ ಇರುವಂಥದ್ದೇ ಮೊದಲನೇ ಕಾರಣವಾಗುತ್ತೆ. ಎರಡನೇದಾಗಿ ಈ ಪ್ರಕೃತಿಯಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಮಾಡದೆ, ಓಕೆ, ಸರಿಯಾದ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳದೆ, ಶ್ರದ್ಧೆ ಇಲ್ಲದೆ ಇರ್ತಾರೆ. ಅವರು ತಮ್ಮ ಜೀವಿತವನ್ನು ತಾವೇ ಹಾಳು ಮಾಡ್ಕೊಳ್ತಾರೆ. ದೇವ್ರು ಕೊಟ್ಟಂಥ ಆಯುಷ್ ಕಾಲವನ್ನು ಅವ್ರು ಏನು ಮಾಡ್ಕೊಳ್ತಾರೆ ಅಂದರೆ ತಾವೇ ಹಾಳು ಮಾಡಿಕೊಳ್ಳುವಂಥದ್ದು. ಓಕೆ. ಕಂಟ್ರೋಲ್ ಆಗಿ ಇಲ್ಲದೆ ಇಲ್ಲ. ಇವಾಗ ಇಷ್ಟ ಬಂದಾಗ ಊಟ ಮಾಡ್ತಾ ಇರ್ತಾರೆ. ಇಷ್ಟ ಬಂದಾಗ ಊಟ ಮಾಡಿದಾಗ ಜೀರ್ಣ ಆಗಲ್ಲ, ಒಳಗಡೆ ಬೇರೆ ಬೇರೆ ರೋಗಗಳು ಪ್ರಾರಂಭವಾಗ್ತವೆ. ಹೌದು. ಯಾಕೆಂದರೆ ಗ್ರಂಥದಲ್ಲಿ ನೋಡುವಾಗ ಕೆಲವು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾನೆ. ನೀವು ಒಳ್ಳೆಯ ಆಹಾರವನ್ನು ಭುಜಿಸಬೇಕು ಅಂತ ಹೇಳ್ತಾರೆ, ನೀವು ಒಳ್ಳೆ ರೀತಿಯಿಂದ ಜೀವಿಸಬೇಕು ಅಂತಲೇ ಹೇಳ್ತಾರೆ. ಒಂದು ಯೆಶಾಯ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, ನೋಡೋಣ ಓಕೆ ಈ ಸಂದರ್ಭದಲ್ಲಿ. ಯೆಶಾಯ ಗ್ರಂಥ 55ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ ಅಂತ ಹೇಳ್ತಾರೆ. ಅಂದರೆ ಮುಂಚಿತವಾಗಿ ಆಹಾರ ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರಾ ಇಲ್ಲೋ ಅಂತ ನೋಡುವಾಗ, ಆಹಾರ ವಿಷಯದಲ್ಲಿ ಓಕೆ ಪ್ರಾರಂಭದಲ್ಲಿ ಕೂಡ ನೋಡುವಾಗ ಆದಿಕಾಂಡದಲ್ಲಿ ನೋಡ್ತೀವಿ, ಗಿಡಗಳನ್ನು, ಮರಗಳನ್ನು, ಕಾಯಿಪಲ್ಯ ಗಿಡಗಳನ್ನು, ಹಣ್ಣುಗಳನ್ನು ಉಂಟು ಮಾಡಿದ್ದಾರೆ. ಇವೆಲ್ಲ ಒಳ್ಳೆಯದಿತ್ತು ಅಂತ ಹೇಳ್ತಾರೆ. ಎರಡನೇದಾಗಿ ಮನುಷ್ಯರಿಗೆ ಊಟ ಮಾಡೋದಕ್ಕೆ ಅನುಕೂಲವಾಗಿಯೂ ರಮ್ಯವಾಗಿಯೂ ಆರೋಗ್ಯಕರವಾಗಿಯೂ ಇದೆ ಅಂತೇಳಿ ದೇವರು ಅದನ್ನು ಒಳ್ಳೆಯದಂತ ಹೇಳ್ತಾರೆ. ಹೌದು. ಪ್ರಾರಂಭದಲ್ಲಿ ನೋಡುವಾಗ ಯಾವುದೇ ಆಹಾರ
ತಿನ್ನುವಂಥ ಆಹಾರ ಪದಾರ್ಥ ಇದೆಯಲ್ಲ ಒಳ್ಳೆ ರೀತಿಯಲ್ಲಿದೆ, ಒಳ್ಳೆ ಒಂದು ಬೆಳೆ ಬರ್ತಾ ಇದೆ, ಒಳ್ಳೆ ಒಂದು ಆಹಾರ ಸಿಗ್ತಾ ಇದೆ. ಆಗಿನ ಕಾಲದಲ್ಲಿ ದೊಡ್ಡದಾಗಿ ಅನಾರೋಗ್ಯ ಪರಿಸ್ಥಿತಿ ಇರಲಿಲ್ಲ. ಓಕೆ. ರೋಗದ ಪರಿಸ್ಥಿತಿ ಬಹಳ ಇರಲಿಲ್ಲ, ಕಡಿಮೆ ಇತ್ತು. ಹೌದು. ಒಂದು ವೇಳೆ ಕಡಿಮೆ ಇದ್ದಲ್ಲಿ ಕೂಡ ನೋಡುವಾಗ ಎಲ್ಲಿ ಭಯಂಕರವಾದಂಥ ಪಾಪಗಳು ಮಾಡ್ತಾರೋ ಅವರ ಮಧ್ಯದಲ್ಲಿ ರೋಗಗಳು ಬೆಳೀತಾ ಇತ್ತು. ಇವಾಗ ಐಗುಪ್ತ ದೇಶದಲ್ಲಿ ಜನ ಇದ್ದಾರೆ, ಕ್ರಿಸ್ತ ಪೂರ್ವದಲ್ಲಿ. ಹೌದು. ಅವರ ಪ್ರಾಂತದಲ್ಲಿ ದೇವರ ಭಕ್ತರು ಎಂಬ ಇಸ್ರೇಲ್ ಜನಾಂಗದವರು ಕೂಡ ಇದ್ದರು. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಇಸ್ರೇಲ್ ಜನಾಂಗದವರನ್ನು ಕಾಪಾಡೋದಕ್ಕೆ ದೇವರು ಮೋಶೆನನ್ನು ಕಳಿಸ್ಕೊಡ್ತಾನೆ. ಈ ಮೋಶೆ ಬಂದು ಫರೋಹನ ಬಳಿಗೆ ಹೋಗಿ, ದೇವರು ನಮಗೆ ದರ್ಶನ ಕೊಟ್ಟಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ, ನಾವು ದೇವರನ್ನು ಆರಾಧನೆ ಮಾಡೋದಕ್ಕೆ ಹೋಗಬೇಕು, ಅವರು ಕರೆದ ಸ್ಥಳಕ್ಕೆ ನಾವು ಹೋಗಬೇಕು, ಆದ್ದರಿಂದ ನಮ್ಮನ್ನು ಬಿಟ್ಕೊಡಿ ಅಂದಾಗ ಫರೋಹನು ಒಪ್ಪೋದಿಲ್ಲ. ಹೌದು. ಮತ್ತು ಹೆಚ್ಚಾಗಿ ತೊಂದರೆ ಕೊಡ್ತಾ ಇರ್ತಾನೆ. ಅವರ ಮಧ್ಯದಲ್ಲಿ ಕೆಲವು ರೋಗಗಳು ಪ್ರಾರಂಭವಾಗುತ್ತೆ. ದೇವರು ಏನಪ್ಪ ಅಂದರೆ, ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ ಕೆಲವು ರೋಗಗಳನ್ನು ಹುಟ್ಟಿಸಿ ದೇವರ ಒಂದು ಬಲವನ್ನು ತೋರಿಸ್ತಾ ಇರ್ತಾರೆ. ಓಕೆ. ಇಂಥ ರೋಗಗಳ ಮೂಲಕ ಮನುಷ್ಯರೇನಾದರೂ ರಕ್ಷಣೆ ಹೊಂದೋದಕ್ಕಾಗುತ್ತಾ, ಇದ್ರ ಮೂಲಕ ತಪ್ಪಿಸ್ಕೊಳ್ಳೋದಕ್ಕಾಗುತ್ತಾ ಅಂತ ತೋರಿಸೋದಕ್ಕೆ ಎರಡನೇದಾಗಿ ದೇವರ ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೂ ಕೂಡ ಅಲ್ಲಲ್ಲಿ ನಡೆದಿದೆ ಅಲ್ಲಿ. ಸೊ ಹಾಗಾದರೆ ಇವಾಗ ಕೊರೋನಾ ಬಂದಿರುವಂಥದ್ದು ದೇವರ ಶಕ್ತಿಯನ್ನು ತೋರ್ಪಡಿಸೋದಕ್ಕೆ ಎಂಬುದಾಗಿ ಹೇಳ್ತೀರಾ? ಈಗಿನ ಕಾಲದಲ್ಲಿ ಕರೋನಾ ಕೂಡ ಬಂದಿದೆಯಲ್ಲ, ಕರೋನಾ ಬಂದಾಗ ಸುಮಾರು ತಿಂಗಳುಗಳು ಏನಾಗಿದೆಪ್ಪ ಅಂತ ನೋಡುವಾಗ ಲಾಕ್ಡೌನ್ ಆಗಿದೆ. ಹೌದು. ಟೋಟಲ್ ಪ್ರಪಂಚಕ್ಕೆ. ಯಾಕೆಂದರೆ ಈ ಟೋಟಲ್ ಈ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ದೇವರ ಮಕ್ಕಳು, ಎಲ್ಲ ಜೀವರಾಶಿಗಳು ದೇವರ ಮೂಲಕ ಉಂಟಾಗಿದೆ. ಎರಡನೇದಾಗಿ ಟೋಟಲಿ ಜಗತ್ತು ಕೂಡ ದೇವರ ಹತೋಟಿಯಲ್ಲಿದೆ. ಈ ಕರೋನಾ ಎನ್ನುವಂಥ ವೈರಸ್ ಇದೆಲ್ಲ ಇಷ್ಟು ಭಯಂಕರವಾಗಿ ಕೆಲಸ ಮಾಡಬೇಕು, ಹರಡಬೇಕು ಅಂದರೆ ಮನುಷ್ಯರ ಒಂದು ಕೆಲಸದ ಮೂಲಕ ಹರಡೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ದೇವರ ಒಂದು ಕೈ ಇಲ್ಲದೆ ಸಾಧ್ಯವಾಗುತ್ತಾ ಅಂತ ನೋಡುವಾಗ ದೇವರ ಕೈ ಇದೆ. ಯಾಕೆಂದರೆ ಟೋಟಲ್ ಜಗತ್ತು ಕೆಟ್ಟೋಗಿದೆ. ಜಗತ್ತಿನಲ್ಲಿ ಮಾನವರು ನೋಡುವಾಗ ಭಯಂಕರವಾದಂಥ ಕೆಟ್ಟತನದಲ್ಲಿದ್ದಾರೆ. ಒಂದು ಕಾಲದಲ್ಲಿ ಜನ ಕೆಟ್ಟದಾಗಿ ನಡ್ಕೊಂಡಾಗ ಅವ್ರ ಮಧ್ಯದಲ್ಲಿ ಇಂಥ ಘಟನೆ ನಡೆದಿದೆ. ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿದೆ. ಅವ್ರ ಗುಂಪಿರುತ್ತಲ್ಲ, ಅವ್ರ ಗುಂಪಿನಲ್ಲೂ ಕೂಡ ಕೆಲವು ರೋಗಗಳು ಬಂದಿದೆ. ಓಕೆ. ಅದೇ ಪ್ರಕಾರ ಐಗುಪ್ತ ದೇಶದಲ್ಲಿ ಕೂಡ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಇಂಥ ರೋಗಗಳು ಹುಟ್ಟಿಕೊಳ್ಳುತ್ತೆ ಅಂತ ಕೂಡ 1ನೇ ಶತಮಾನದಲ್ಲಿ ಈ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಓಕೆ. ಈ ಅಂಟು ರೋಗಗಳ ಮೂಲಕ ನಿಮ್ಮನ್ನು ನಾಶ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾನೆ. ಅಂದರೆ ಕಾರಣ ಏನಪ್ಪ ಅಂದರೆ, ಮನುಷ್ಯರು ಸತ್ಕ್ರಿಯೆಗಳು ಮಾಡಬೇಕು, ಒಳ್ಳೆ ದೇವರನ್ನು ಮೆಚ್ಚಿಸುವಂಥ ಕಾರ್ಯಕ್ರಮಗಳು ಮಾಡಬೇಕು. ಆದರೆ ಈ ಮನುಷ್ಯರು ಹೇಗೆ ಇದ್ದಾರೆಪ್ಪ ಅಂತ ನೋಡುವಾಗ ಎಲ್ಲ ಪ್ರಾಂತದಲ್ಲಿ ಟೋಟಲ್ ಹೇಗಿದ್ದಾರೆ ಅಂದರೆ ಅವರವರ ಸ್ವಾರ್ಥದ ಮೇಲೆ, ಅವರವರ ಒಂದು ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅವರವರ ಪ್ರಾಂತಗಳಲ್ಲಿ ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ನಾನು ಒಳ್ಳೆಯದನ್ನು ಮಾಡ್ತಾಯಿದ್ದೀನ ಕೆಟ್ಟದನ್ನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾ ಇಲ್ಲ ಮನುಷ್ಯ. ಒಂದು ರೀತಿಯಲ್ಲಿ ಈ ರೋಗಗಳು ಹುಟ್ಟಿಕೊಳ್ಳೋದಕ್ಕೆ ಮನುಷ್ಯನ ಒಂದು ಅಪರಾಧದ ಕ್ರಿಯೆಗಳಿರ್ತಾವಲ್ಲ, ಈ ಅಪರಾಧಗಳೇ ಕಾರಣವಾಗ್ತವೆ. ಓಕೆ. ಎಲ್ಲ ತಪ್ಪುಗಳೇ ಇದೆ. ಇದು ಕರೋನಾ ಬರೋದಕ್ಕೆ ಕೂಡ ಒಂದೇ ಕಾರಣ, ಮನುಷ್ಯರನ್ನು ಎಚ್ಚರಿಸೋದಕ್ಕೆ. ಓಕೆ. ಇದು ಬಂದಾಗ ಪ್ರತಿಯೊಬ್ಬರು ಕೂಡ ಯೋಚನೆ ಬರಬೇಕು. ಅದಕ್ಕೆ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಹೇಗಿತ್ತು ವಾತಾವರಣ, ಹೇಗಿತ್ತು? ಎಲ್ಲರೂ ಕೂಡ ಭಯಪಟ್ಟು ಎಲ್ಲರೂ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಒಂದು ರೀತಿಯಲ್ಲಿದ್ದರು. ಹೌದು. ಅವಾಗ ಎಲ್ಲರೂ ದೇವ್ರನ್ನ ನೆನೆಸ್ಕೊಳ್ತಿದ್ರು. ತುಂಬ ಜನ ದೇವ್ರನ್ನ ನೆನೆಸ್ಕೊಳ್ತಾ ಇದ್ದರು. ಆವಾಗ ಎಲ್ಲಾದರೂ ಹೊರಗಡೆ ಕಳ್ಳತನ ನಡೆದಿದೆಯಾ? ಇಲ್ಲ. ಇನ್ನೊಂದು ಎಲ್ಲಿಯಾದರೂ ನರಹತ್ಯೆ ನಡೆದಿದೆಯಾ? ಇಲ್ಲ. ಇಲ್ಲ. ಮಾನಭಂಗಗಳು? ಇಲ್ಲ. ಮಾನಭಂಗಗಳು ಕಾಣ್ತಾ ಇಲ್ಲ, ನರಹತ್ಯೆ ಕಾಣ್ತಾ ಇಲ್ಲ, ಕಳ್ಳತನ ಕಾಣ್ತಾ ಇಲ್ಲ. ಆಮೇಲೆ ಯಾರ ಮನೇಲಿ ಅವರು ಇದ್ದದರಲ್ಲಿ ಸ್ವಲ್ಪ ಊಟ ಮಾಡಿದ್ರು. ಯಾವಾಗ ಇದನ್ನು ದೇವರು ನಿಲ್ಲಿಸಿದ್ರು, ಒಂದು ರೀತಿಯಲ್ಲಿ ಮೆಡಿಸಿನ್ ಸಿಕ್ತು, ಎರಡನೇ ರೀತಿಯಲ್ಲಿ ಅದು ಕಡಿಮೆ ಆಯಿತು. ಆವಾಗ ಏನಾಯ್ತಪ್ಪ ಅಂತ ನೋಡುವಾಗ ಮತ್ತೆ ಗಲಾಟೆಗಳು ಪ್ರಾರಂಭವಾಗ್ತಾ ಇದೆ. ಹೌದು. ಸುಮಾರು ಒಂದು 7-8 ತಿಂಗಳವರೆಗೆ ಗಲಾಟೆಗಳಿರಲಿಲ್ಲ, ರ್ಯಾಲಿ ಆಗಲಿಲ್ಲ, ಸ್ಟ್ರೈಕು ಇಲ್ಲ, ಹೊರಗಡೆ ಹೋಗೋದಕ್ಕೂ ಭಯಪಡ್ತಾ ಇದ್ರು.
ಇವಾಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ಗಲಾಟೆಗಳು, ಚಿಕ್ಕ ವಿಷಯಗಳಲ್ಲಿ ಗಲಾಟೆ, ಇಲ್ಲಾಂದರೆ ಮಾನಭಂಗಗಳಿಗೂ ಜಾಸ್ತಿ ಆಗ್ತಾಯಿದೆ, ದಬ್ಬಾಳಿಕೆ ಜಾಸ್ತಿ ನಡೀತಾ ಇದೆ. ಆಮೇಲೆ ಅನೇಕ ಕಡೆ ಗಲಾಟೆಗಳು ನಡೀತಾ ಇದೆ, ಯುದ್ಧಗಳು ನಡೀತಾ ಇದೆ. ಏದು ಚೆನ್ನಾಗಿತ್ತು? ಅವಾಗ ಚೆನ್ನಾಗಿತ್ತ? ಕರೋನಾ ಬಂದಾಗ ಚೆನ್ನಾಗಿತ್ತ, ಸಮಾಧಾನವಾಗಿತ್ತ, ಅಥವಾ ಇವಾಗ ಚೆನ್ನಾಗಿದೆಯಾ? ಕೊರೋನಾ ಬಂದಾಗಲೇ ಜನ ಸಮಾಧಾನವಾಗಿದ್ದರು. ಕರೋನಾ ಬಂದಾಗ ಒಂದು ರೀತಿಯಲ್ಲಿ ನೋಡುವಾಗ ಅವ್ರವ್ರ ಮನೇಲಿ ಏನೋ ಇದ್ದದ್ರಲ್ಲಿ ಊಟ ಮಾಡಿಕೊಂಡು ಹೋಗ್ತಾಯಿದ್ರು. ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಯುದ್ಧಗಳು ನಡೀತಾ ಇದೆ, ಗಲಾಟೆಗಳು ನಡೀತಾ ಇದೆ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ರ್ಯಾಲಿ ಮಾಡ್ತಾರೆ, ಆಮೇಲೆ ಗುದ್ದಾಡ್ತಾ ಇದ್ದಾರೆ. ಆಮೇಲೆ ಅನೇಕರನ್ನು ಒಂದು ರೀತಿಯಲ್ಲಿ ನೋಡುವಾಗ ಸಮಾಧಾನ ಕಾಣ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಅವೇ ಕಾಣ್ತಾ ಇದೆ. ಹೌದು, ಪ್ರಾಣ ಹೋಗೋ ಮಟ್ಟಿಗೆ ಜಗಳಗಳು ನಡೀತಿದ್ದಾವೆ. ಆ ಸಮಯದಲ್ಲಿ ತುಂಬ ಜನ ಆಲೋಚನೆ ಮಾಡ್ತಾಯಿದ್ರು, ಏನಿರ್ಬೋದು, ಕೆಲವರು ಒಳ್ಳೆಯವರು ಆಲೋಚನೆ ಮಾಡ್ತಾಯಿದ್ರು, ಏನಿರ್ಬೋದು ಇದರಿಂದ, ಏನಾದರೂ ಮನುಷ್ಯರು ಪಾಪ ಮಾಡಿದ್ದಾರೆ, ಹಾಗಿದ್ದರೆ ದೇವರ ಹತ್ರ ಕ್ಷಮೆ ಕೇಳಿದವರು ಇದ್ದಾರೆ, ಪ್ರಾರ್ಥನೆ ಮಾಡಿದವರು ಇದ್ದಾರೆ. ಇನ್ನು ಕೆಲವರು ದೇವ್ರ ಬಗ್ಗೆ ಬೈದವ್ರು ಕೂಡ ಇದ್ದಾರೆ, ದೇವರನ್ನು ಅವಮಾನ ಪಡಿಸಿದವರು ಇದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಈ ಪ್ರಕೃತಿ ಕೂಡ ಒಂದು ರೀತಿಯಲ್ಲಿ ರೆಸ್ಟ್ ಕೊಟ್ಟ ಹಾಗೆ, ಎರಡನೇ ರೀತಿಯಲ್ಲಿ ಮನುಷ್ಯರು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ದೇವರ ಸಹವಾಸದಲ್ಲಿ ಇದ್ದ ಹಾಗೆ ಆ ಸಮಯದಲ್ಲಿ ನೋಡ್ತೀವಿ. ಓಕೆ, ಅಂದರೆ ಇದರ ಹಿಂದೆ ಜನರಿಗೆ ಪಾಠವನ್ನು ಕಲಿಸೋದಕ್ಕೆ ಈ ಅಂಟು ರೋಗಗಳು, ಇಲ್ಲಾಂದರೆ ಯಾವುದೋ ಒಂದು ರೋಗಗಳು ಬರುತ್ತೆ. ಇವಾಗ ರೋಗ ಬಂದಾಗ ಒಬ್ಬನೇ ಇರ್ತಾನೆ, ಹಾಸ್ಪಿಟ್ಲಲ್ಲಿ ಇರ್ತಾನೆ. ಈ ಮನುಷ್ಯನ ಏನು ಯೋಚನೆ ಮಾಡ್ತಾನೆ? ಅಪ್ಪ ದೇವರೇ ನಮ್ಮನ್ನು ಕಾಪಾಡಿ ದೇವರು ಅಂತೇಳಿ ಯೋಚನೆ ಮಾಡ್ತಾನೆ. ಹೌದು, ಆ ಸಮಯದಲ್ಲಿ ದೇವರಿಗೆ ಹತ್ತಿರವಾಗುವಂಥ ಸಮಯ ಇರುತ್ತೆ. ಓಕೆ, ಲೋಕದಲ್ಲಿ ಸುಖ ಸಂತೋಷ ಇದ್ದಾಗ ದೇವ್ರನ್ನ ನೆನೆಸ್ಕೊಳ್ಳಲ್ಲ ಈ ಮನುಷ್ಯ. ಹೌದು, ಈ ರೋಗ ಕಾಯಿಲೆ ಬಂದಾಗ ಆಸ್ಪತ್ರೆಯಲ್ಲಿ ಬೀಳ್ತಾನೆ. ಅವಾಗ ಯಾರೂ ಇರಲ್ಲ, ಬಂದರೂ ಕೂಡ ಬಂದು ನೋಡ್ತಾರೆ, ಹೋಗ್ತಾರೆ, ಆಮೇಲೆ ಔಷಧಿ ಕೊಡ್ತಾರೆ, ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ, ಮಾಡೋದು ಏನಿಲ್ಲ ಯಾರು ಕೂಡ. ಹೌದಾ, ಕೊನೆಯದಾಗ ಡಾಕ್ಟ್ರು ಕೂಡ ಹೇಳ್ತಾರೆ, ನಮ್ಮ ಕೈಲಿ ಏನೂ ಆಗಲ್ಲಪ್ಪ, ಇನ್ನು ದೇವರಿನ ಮನೆ ಕಾಪಾಡಬೇಕಂದ್ರೆ ಇವಾಗ ಹೆಚ್ಚು ಈ ಸಹವಾಸ ಯಾರ ಹತ್ರ ಬೆಳೀತಂದರೆ ಅಪ್ಪ ದೇವರೇ ಅಂತೇಳಿ ಒಟ್ಟಿನಲ್ಲಿ ತನಗೆ ಗೊತ್ತಿರುವಂಥ ಒಂದು ದೇವರನ್ನು ನೆನೆಸ್ಕೊಂಡು ದೇವರ ಸಹವಾಸದಲ್ಲಿ ಸಿಗುವಂಥ ಒಂದು ಸಮಯ ಅದು. ಹೌದು, ಆ ಸಮಯದಲ್ಲಿ ದೇವರನ್ನ ತಿಳ್ಕೊಂಡು ದೇವರ ಬಳಿಯಲ್ಲಿ ಕ್ಷಮಾಪಣೆ ಹೊಂದ್ಕೊಂಡ್ರೆ ಆ ಮನುಷ್ಯನಿಗೆ ಅದೃಷ್ಟ ಸಿಗುತ್ತೆ. ಓಕೆ, ಒಳ್ಳೆಯದಾಗುತ್ತೆ ಅದು. ಸೊ ರೋಗಗಳು ಬರುವಂಥದ್ದು ದೇವರು ಜನರನ್ನು ಪಡಿಸ್ಲಿಕ್ಕೇನೆ. ಆದರೆ ಅಂಕಲ್, ರೋಗಗಳು ಬಂದು ಜನರನ್ನು ಸರಿಪಡಿಸಲಿಕ್ಕೆ ಓಕೆ, ಆದರೆ ಈ ರೋಗದ ಈ ಒಂದು ಪ್ರಾಣ ನಷ್ಟದಲ್ಲಿ ಅನೇಕ ಒಳ್ಳೆಯವರು, ನೀತಿವಂತರು, ದಾನಧರ್ಮಿಗಳು ಇವರು ಕೂಡ ಪ್ರಾಣಗಳನ್ನು ಕಳ್ಕೊಳ್ತಿದ್ದಾರೆ. ಚಿಕ್ಕ ಮಕ್ಕಳು ಪ್ರಾಣಗಳನ್ನು ಕಳ್ಕೊಳ್ತಿದ್ದಾರೆ. ತುಂಬ ಜನ ಅವರ ಜೀವನವನ್ನೇ ಬಡವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಆ ರೀತಿ ಈ ರೀತಿ ಹೇಗೋ ಸೇವೆಯ ಭಾವವುಳ್ಳಂಥವ್ರು ಅನೇಕರಿದ್ದಾರೆ. ಹೌದು. ಸೊ ಅಂಥವರು ಕೂಡ ಇಂಥ ರೋಗಗಳಿಗೆ ತುತ್ತಾಗಿ ಪ್ರಾಣಗಳನ್ನು ಕಳ್ಕೊಳ್ತಿದ್ದಾರೆ. ಮತ್ತು ಇದಕ್ಕೆ ಯಾವ ರೀತಿ ಉತ್ತರ ಕೊಡಲಿಕ್ಕಿದ್ದೀರಿ? ಇದರಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವರು ಹೇಗಿದ್ದರೂ ಕೂಡ ಅವ್ರ ಲೆಕ್ಕ ಅವ್ರಿಗೆ ತೀರ್ಪಾಗುತ್ತೆ. ಹೌದು. ಈ ಒಳ್ಳೆಯವರು ಕೂಡ ತುಂಬ ಜನ ಮರಣ ಹೊಂದುತ್ತಾ ಇದ್ದಾರೆ. ಹೌದು. ಎರಡನೇದಾಗಿ ಚಿಕ್ಕ ಮಕ್ಕಳು ಕೂಡ ಮರಣ ಹೊಂದುತ್ತಾರೆ. ಹೌದು. ಚಿಕ್ಕ ಮಕ್ಕಳ ವಿಷಯದಲ್ಲಿ ಯೇಸು ಪ್ರಭು ಹೇಳಿರುವಂಥ ಮಾತೇನೆಂದರೆ, ಚಿಕ್ಕ ಮಕ್ಕಳದೇ ದೇವರ ರಾಜ್ಯ. ಓಕೆ. ಅಂದರೆ ಒಂದು ವೇಳೆ ಚಿಕ್ಕ ಮಕ್ಕಳು ಯಾರಾದರೂ ಅಪಘಾತದಲ್ಲಿ, ಅನಾರೋಗ್ಯದಲ್ಲಿ ಸತ್ತೋದ್ರೆ ಅವರಿಗೆ ಏನು ನಷ್ಟ ಇಲ್ಲ. ಯಾಕೆಂದರೆ ಈ ಜೀವಿತ ಅವ್ರದ್ದು, ದೇವ್ರದ್ದು. ಇದು ದೇವ್ರ ಮೂಲಕನೇ ಪ್ರತಿ ಮನುಷ್ಯರಿಗೆ ಜೀವಿತ ಬಂದಿದೆ. ಹೌದು. ಪ್ರಾಣ ಕೊಡುವಂಥದ್ದು, ಪ್ರಾಣ ತೆಗೆಯುವಂಥದ್ದು ಅವ್ರ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದೆ. ಚಿಕ್ಕ ಮಕ್ಕಳು ಸತ್ತೋಗಿದಾರಲ್ಲ, ಚಿಕ್ಕ ಮಕ್ಕಳಿಗೆ ಅದೃಶ್ಯ. ಯಾಕೆಂದರೆ ಈ ಲೋಕದಲ್ಲಿ ಪಾಪ ಬಿಟ್ಟರೆ ಏನಿಲ್ಲ ಈ ಲೋಕದಲ್ಲಿ. ಹೌದು. ಸತ್ತ ಮೇಲೆ ಆ ಮಕ್ಕಳು ಸೀದಾ ಪರದೇಶಿಗೆ ಹೋಗ್ತಾರೆ. ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಇರುತ್ತೆ, ಅಲ್ಲಿ ಹೊರಟೋಗ್ತಾರೆ. ಆ ಮಕ್ಕಳಿಗೇನು ಶಿಕ್ಷೆ ಇರಲ್ಲ. ದೊಡ್ಡವರು ಭಕ್ತರಿದ್ದಾರಲ್ಲ, ಈ ಭಕ್ತರಿಗೆ ಮರಣ ಬರುತ್ತೆ. ಹೌದು. ಯೌವನ ಕಾಲದಲ್ಲಿ ಇದ್ದಾಗಲೂ ಕೂಡ ಕೆಲವರು ಮರಣ ಹೊಂದಿದ್ದಾರೆ. ದೇವರಿಗೆ ಎಲ್ಲರ ಹೃದಯಗಳು ಗೊತ್ತು. ಹೌದು. ನಾವೇನಪ್ಪ ಅಂದರೆ ಹೊರಗಡೆ ಭಕ್ತರು ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ನಿಜವಾಗಲೂ ಯಾರು ಭಕ್ತರು, ಯಾರು ಮೂಢ ಭಕ್ತರು, ಯಾರು ಯಥಾರ್ಥವಾದಂಥ ಭಕ್ತರು ಎನ್ನುವಂಥ ಸಂಗತಿ ದೇವರಿಗೆ ಗೊತ್ತು. ಹೌದಲ್ವಾ? ಹೌದು. ಯಾಕೆಂದರೆ ಹೃದಯವನ್ನು ಅವರು ಪರಿಶೋಧನೆ ಮಾಡ್ತಾರೆ. ಹೊರಗಡೆ ನಾವು ಭಕ್ತಿ ವೇಷದಲ್ಲಿ ಇರ್ಬೋದು, ಇದರಲ್ಲಿ ಯಥಾರ್ಥವಾದಂಥ ಭಕ್ತರಿದ್ದಾರಲ್ಲ, ಯಥಾರ್ಥವಾದಂಥ ಭಕ್ತರು ಮರಣ ಖಂಡಿತವಾಗಿ ಹೊಂದುತ್ತಾರೆ, ಯಾರೇ ಆಗಿರ್ಬೋದು.
ಓಕೆ. ಮರಣ ಅನ್ನೋದು ಒಂದೇ ಹೊಂದುತ್ತಾರೆ. ಓಕೆ. ಯಥಾರ್ಥವಾದಂಥ ಭಕ್ತರು ಮರಣ ಹೊಂದುತ್ತಾರೆ, ಮೂಢ ಭಕ್ತರು ಮರಣ ಹೊಂದುತ್ತಾರೆ, ಲೋಕದ ರೀತಿಯಲ್ಲಿ ಇದ್ದಂಥವ್ರು ಕೂಡ ಮರಣ ಹೊಂದುತ್ತಾರೆ. ಲೋಕದ ರೀತಿಯಲ್ಲಿ ಇದ್ದಂಥವರಿಗೆ ಮರಣ ಹೊಂದಿದರೆ ಅವರಿಗೆ ಬರುವಂಥ ಪ್ರತಿಫಲ ಅವರಿಗೆ ತೀರ್ಪಾಗುತ್ತೆ. ಓಕೆ. ಮೂಢ ಭಕ್ತರು ಇರ್ತಾರಲ್ಲ, ದೇವರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಲೋಕದ ರೀತಿಯಲ್ಲಿ ಇರ್ತಾರೆ. ಇವರು ಮೂಢ ಭಕ್ತರು, ಇವರಿಗೆ ನಡೆಯುವಂಥ ತೀರ್ಪು ಇವರಿಗೆ ಆಗುತ್ತೆ. ಅದೇ ಪ್ರಕಾರ ಭಕ್ತರಿದ್ದಾರೆ. ಈ ಭಕ್ತರು ಕೂಡ ಮರಣ ಹೊಂದುವಾಗ ಇವರಿಗೆ ಆಗುವಂಥ ಒಂದು ಪ್ರತಿಫಲ, ಇವರಿಗೆ ಸಿಗುವಂಥ ಪ್ರತಿಫಲ ಸಿಗುತ್ತೆ. ಯಾಕೆಂದರೆ ಭಕ್ತರಿಗೂ ಕೂಡ ಅವರಿಗೆ ಕೊಡಲ್ಪಟ್ಟಂಥ ಆಯುಷ್ಕಾಲ ಮುಗಿದ ಮೇಲೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಮರಣ ಬಂದೇ ಬರುತ್ತೆ. ಆ ಮರಣ ಬರುವಂಥ ಸಮಯದಲ್ಲಿ ರೋಗ ಒಂದು ವೇಳೆ ಬಂದಿದೆ ಅಂದರೆ, ನಾನು ಭಕ್ತನು, ನನಗೆ ಯಾಕೆ ರೋಗ ಬಂತು ಅಂತ ಅಂದುಕೊಳ್ಳಂಗಿಲ್ಲ. ಭಕ್ತರಿಗೆ ರೋಗ ಬಂದಾಗ ನಾವು ಯಾರನ್ನ ನೆನಪು ಮಾಡಿಕೊಳ್ಳಬೇಕು? ಬೈಬಲ್ ಗ್ರಂಥದಲ್ಲಿ ನೋಡುವಾಗ, ಸತ್ಯವೇದ ಗ್ರಂಥದಲ್ಲಿ ಯೋಬನನ್ನು ಗಮನಿಸುವಾಗ ಒಳ್ಳೆ ಭಕ್ತರು, ಆಸ್ತಿ ಕಡಿಮೆ ಇಲ್ಲ, ದೊಡ್ಡ ಶ್ರೀಮಂತರು, ಎರಡನೇದಾಗಿ 10 ಮಂದಿ ಮಕ್ಕಳಿದ್ದಾರೆ, ಆಸ್ತಿಯಲ್ಲಿ ಯಾವುದೂ ಕಡಿಮೆ ಇಲ್ಲ, ಒಳ್ಳೆ ಭಕ್ತರು. ಆತನ ವಿಷಯದಲ್ಲಿ ಪರೀಕ್ಷೆ ನಡೆಯುತ್ತೆ. ಸೈತಾನನು ದೇವರ ಮೂಲಕ ಅನುಮತಿ ಪಡೆದುಕೊಂಡು ಬಂದು ಆಸ್ತಿ ನಷ್ಟ ಆಗುತ್ತೆ, ತನ್ನ ಮಕ್ಕಳು ಪ್ರಾಣ ಕಳ್ಕೊಳ್ತಾರೆ. ಮೂರನೇದಾಗಿ ಭಯಂಕರವಾದಂಥ ರೋಗ ಬರುತ್ತೆ, ಹೆಂಡತಿ ದೂಷಿಸುತ್ತಾರೆ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರೋಂಥ ಕೂದಲವರೆಗೆ ರೋಗ. ಅದು 2ನೇ ಅಧ್ಯಾಯ, ಯೋಬನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ಪರಿಶೋಧನೆ ಮಾಡುವಾಗ ಅದು ಗೊತ್ತಾಗುತ್ತೆ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರೋ ಒಂದು ಕೂದಲವರೆಗೆ ರೋಗ ಅಂದರೆ ಹೇಗಿರುತ್ತೆ. ಹೆಂಡತಿಗೇ ಸಾಕಾಗುತ್ತೆ. ಹೆಂಡತಿ ಕೂಡ ಹೇಳುವಂಥ ಮಾತೇನೆಂದರೆ, ದೇವರನ್ನು ದೂಷಿಸಿ ಸತ್ತೋಗು ಅಂತೇಳಿ ಹೆಂಡತಿ ಹೇಳುವಂಥ ಮಾತು. ಆ ಸಮಯದಲ್ಲಿ ಕೂಡ ಯೋಬನು ತಪ್ಪು ಮಾಡಲ್ಲ, ಆತನು ಭಕ್ತನು. ಹೌದು. ಭಕ್ತನಿಗೆ ಈ ರೋಗ ಬಂದಿರುತ್ತೆ. ರೋಗ ಬಂದಾಗ ಏನು ಮಾಡ್ತಾನೆ ಅಂದರೆ ದೇವರನ್ನ ನೆನೆಸ್ಕೊಂಡೇ ಇರ್ತಾನೆ. ಅದೇ ಪ್ರಕಾರ ಲಾಜರನು ಕೂಡ ಭಕ್ತನು. ಲಾಜರನು ಕೂಡ ಮೈ ತುಂಬ ಹುಣ್ಣೆದ್ದವನು, ಕೊನೆಯದಾಗಿ ರೋಗದಿಂದನೇ ಸತ್ತೋಗ್ತಾನೆ. ರೋಗದಿಂದ ಸತ್ತೋದಾಗ ಲಾಜರನಿಗೆ ಸಿಗುವಂಥದ್ದು ಏನಪ್ಪ ಅಂದರೆ, ದೇವದೂತರು ಬಂದು ಈ ಲಾಜರನ್ನ ಕರೆದುಕೊಂಡು ಹೋಗಿ ಪರದೈಸಿಗೆ ಸೇರಿಸ್ತಾರೆ. ಮತ್ತು ಭಕ್ತನಲ್ಲ, ಯಾಕೆ ಭಕ್ತನನ್ನು ದೇವರು ತೆಗೆದುಹಾಕಿದ್ದಾರೆ? ಹೌದು ಅಂಕಲ್, ಸರಿ ಮಾಡ್ಬೋದಾಗಿತ್ತಲ್ಲ. ಯಾಕೆಂದರೆ ಇವತ್ತು ಈ ಪ್ರಶ್ನೆ ಬರೋದಕ್ಕೆ ಕಾರಣ ಏನಂತಂದರೆ, ತುಂಬ ಜನ ಪಾಸ್ಟರ್ಸು, ದೈವ ಸೇವಕರು ಕೂಡ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಒಂದು ಕರೋನಾದಲ್ಲಿ. ನಿಜ ನಿಜ. ಅನೇಕ ಒಳ್ಳೆಯವರು, ಒಳ್ಳೆಯದಾಗಿ ಸೇವೆ ಮಾಡ್ತಿರುವಂಥವ್ರು ಪ್ರಾಣ ಕಳ್ಕೊಂಡು. ಸೊ ಅದಕ್ಕೆ ಈ ಪ್ರಶ್ನೆ, ಯಾಕಂತಂದರೆ ಒಳ್ಳೆಯವ್ರನ್ನ ದೇವ್ರು ಉಳಿಸ್ಕೋಬೋದಿತ್ತಲ್ಲ. ಒಳ್ಳೆಯವ್ರನ್ನ ದೇವ್ರು ಕಾಪಾಡಿಕೊಂಡು, ಕೆಟ್ಟವ್ರಿಗೆ ಹೌದು ಶಿಕ್ಷಿಸಬೇಕು, ಅವ್ರನ್ನ ದೇವರು ಶಿಕ್ಷಿಸಬೇಕು, ಶಿಕ್ಷಿಸಿದ್ದಾರೆ, ಅದು ಒಳ್ಳೆಯದು. ಮತ್ತು ದೇವರಿಗೋಸ್ಕರನೇ ಬದುಕ್ತಿರುವಂಥ ಸೇವಕರಿದ್ದಾರೆ, ಪಾಸ್ಟರ್ಸ್ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿರುವಂಥ ನೀತಿವಂತರಿದ್ದಾರೆ. ಮತ್ತು ಇವರೆಲ್ಲರನ್ನೂ ದೇವರು ಕಾಪಾಡ್ಕೋಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆ. ಅಂದರೆ ಈ ಈ ಈ ಈ ಥಾಟ್ ಪ್ರಾಸೆಸ್ಸಲ್ಲಿ ಈ ಒಂದು ಪ್ರಶ್ನೆ ಬಂತು. ಸೊ ಹಾಗಾಗಿ ನಿಮ್ಮನ್ನು ಕೇಳೋಣ. ಒಳ್ಳೇದು. ಯಾಕೆಂದರೆ ಇದರಲ್ಲಿ ಏನಪ್ಪ ಅಂದರೆ, ಯೋಬನು ಹೇಳಿರುವಂಥ ಮಾತೇನಪ್ಪ ಅಂತಂದರೆ, ದೇವರ ಮೂಲಕ ನಾವು ಸುಖವನ್ನು ಅನುಭವಿಸ್ಬೇಕು, ಅದೇ ಪ್ರಕಾರ ಈ ರೀತಿ ಕಷ್ಟ ಬಂದಾಗ ಇದನ್ನು ಕೂಡ ನಾವು ಅನುಭವಿಸ್ಬೇಕು. ನಾವು ಯಾವಾಗಲೂ ದೇವರಿಗೆ ಕೃತಜ್ಞತರಾಗಿರಬೇಕು, ದೇವರಿಗೆ ಒಳಪಟ್ಟು ಜೀವಿಸಬೇಕು, ಭಕ್ತಿಯಿಂದ ನಾವು ನೋಡ್ಕೊಳ್ಬೇಕು ಅಂತೇಳಿ ಆತನು ಮಾತನಾಡಬೇಕು. ಅಂದರೆ ರೋಗ ಇದ್ದಾಗ, ಆಸ್ತಿಯೆಲ್ಲ ನಷ್ಟವಾದಾಗ ದೇವರನ್ನ ಕೊಂಡಾಡಿದ್ದಾನೆ, ಮಕ್ಕಳನ್ನು ಕಳ್ಕೊಂಡಾಗ ದೇವರನ್ನ ಕೊಂಡಾಡಿದ್ದಾನೆ, ಕೊನೆಯದಾಗಿ ರೋಗದಲ್ಲಿ ಇದ್ದಾಗಲೂ ಕೂಡ ದೇವರನ್ನು ಮಹಿಮೆಪಡಿಸಿದ್ದಾನೆ ಅಂತ. ಅಂದರೆ ಭಕ್ತರಿಗೆ ರೋಗ ಬಂದಾಗ ನಾವು ಯೋಬನನ್ನಾಗಿರ್ಬೋದು, ಇಲ್ಲ ಲಾಜರನನ್ನಾಗಿರ್ಬೋದು ನೆನಪು ಮಾಡಿಕೊಳ್ಬೇಕು. ಅವರು ಭಕ್ತರು, ಅವ್ರನ್ನ ನೆನಪು ಮಾಡಿಕೊಂಡು ಈ ಲೋಕದಲ್ಲಿ ನಾವು ಉನ್ನತರಾಗಿ ಜೀವಿಸಬೇಕಾಗುತ್ತೆ. ರೋಗ ಬಂದಾಗಲೂ, ಅನಾರೋಗ್ಯ, ಯಾವುದೇ ಸಮಸ್ಯೆ ಇದ್ದಾಗಲೂ ಕೂಡ ನಾವು ಭಕ್ತಿಯಿಂದ ನಡ್ಕೊಳ್ಬೇಕು. ಯಾಕೆಂದರೆ ಅವರು ಆಗಿನ ಕಾಲದಲ್ಲಿ ಟೋಟಲಿ ಪ್ರಪಂಚಕ್ಕೆ ಮಾದರಿಯಾಗಿ ಜೀವಿಸಿದ್ದಾರೆ, ಹೌದಲ್ವ? ಇವತ್ತು ನಾನು ನೀವು ಮಾತಾಡ್ಕೊಳ್ತಾ ಇದ್ದೀವಿ, ಅನೇಕ ಮಂದಿ ಕ್ರೈಸ್ತರು ಯೋಬನ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ಆತನು ಮಾಡಿರುವಂಥ ತ್ಯಾಗ, ಭಕ್ತಿ. ಒಂದು ವೇಳೆ ಆತನು ಲೋಕದ ರೀತಿಯಲ್ಲಿ ಹೊರಟೋಗಿದ್ರೆ ಆತನ ಬಗ್ಗೆ ನಾವು ಮಾತನಾಡ್ಕೊಳ್ತಾ ಇರಲಿಲ್ಲ. ಹೌದು. ಗೆಹಾಜಿ ಬಗ್ಗೆ ಮಾತನಾಡಲ್ಲ. ಹೌದು. ಗೆಹಾಜಿ ಕೂಡ ರೋಗ ಬರುತ್ತೆ, ಅದು ಶಾಪದ ರೋಗ. ಈತನಿಗೆ ರೋಗ ಬರುತ್ತೆ, ಈತನಿಗೆ ಪರೀಕ್ಷೆ ರೋಗ. ಈ ಪರೀಕ್ಷೆಯಲ್ಲಿ ಈತನು ನಿಲ್ತಾನೆ, ಗೆಲ್ತಾನೆ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡ್ತಾನೆ, ಮುಂದಿನ ಪೀಳಿಗೆಗೆ ಒಂದು ಉನ್ನತವಾದಂಥ ಮಾರ್ಗ ತೋರಿಸಿ ಹೋಗಿದ್ದಾನೆ ಆತ. ನಮ್ಮ ಜೀವನದಲ್ಲಿ ಕೂಡ ಒಂದು ವೇಳೆ ಇಂಥ ರೋಗ, ಬಾಧೆ, ಸಮಸ್ಯೆಗಳು ಬಂದಾಗ
ಅವ್ರನ್ನ ಮಾದರಿಯಾಗಿ ನಿಲ್ಲಿಸ್ಕೊಂಡು ಹೃದಯದಲ್ಲಿ ಸೇರಿಸ್ಕೊಂಡು ನಾವು ಕೂಡ ಎಲ್ಲದಕ್ಕೂ ಸಿದ್ಧರಾಗಬೇಕು. ಎಲ್ಲದಕ್ಕೂ ಸಿದ್ಧರಾದರೆ ನಾವು ರಕ್ಷಣೆ ಹೊಂದುತ್ತೀವಿ. ನಮ್ಮ ನೋಡಿ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಭವಿಷ್ಯತ್ತು ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂಥ ಮಾರ್ಗವನ್ನು ತೋರಿಸಿದವರಾಗಿರ್ತೀವಿ. ಆದ್ದರಿಂದ ಭಕ್ತರು ಒಂದು ವೇಳೆ ಮರಣ ಹೊಂದಿದರೆ ನೊಂದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ರೋಗ ಇದ್ದಾಗ ಬಾಧೆ ಪಡುವಂಥ ಅವಶ್ಯಕತೆ ಇಲ್ಲ. ಅವ್ರ ಮಧ್ಯದಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ. ಅದೇನೇ ಆಗಲಿ ದೇವರಿಗೆ ಒಪ್ಪಿಸಿ ನಾವು ಭಕ್ತಿಯಲ್ಲಿ ಮುಂದೆ ಹೋಗಬೇಕು. ಹೋದಾಗ ಪರಲೋಕದಲ್ಲಿ ದೇವರು ಸಂತೋಷ ಪಡ್ತಾರೆ, ದೇವರು ದೂತರು ಸಂತೋಷ ಪಡ್ತಾರೆ. ಅದೇ ರೀತಿಯಲ್ಲಿ ಆತ್ಮಕ್ಕೆ ಉಲ್ಲಾಸ ಇರುತ್ತೆ. ಪ್ರಾಣ ಹೋದರೆ ದೇವದೂತರು ಬಂದು ನಮ್ಮನ್ನು ಪರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಅದ್ಭುತವಾದಂಥ ಒಂದು ಮಾರ್ಗ ಇದು. ಆದ್ದರಿಂದ ಭಕ್ತರಿಗೆ ರೋಗ ಬಂದಾಗ, ರೋಗದಲ್ಲಿ ಮರಣ ಹೊಂದಿದಾಗ ದುಃಖ ಪಡುವಂಥದ್ದು, ಬಾಧೆ ಪಡುವಂಥ ಅವಶ್ಯಕತೆ ಏನಿಲ್ಲ. ಅದು ಸಂತೋಷ ಪಡುವಂಥ ಸಮಯ ಅದು. ನಿಜ ಅಂಕಲ್, ನೀವು ಇವಾಗ ಹೇಳಿರುವಂಥ ಮಾತುಗಳನ್ನು ಕೇಳಿದ್ರೆ ಈ ವರ್ಷದಲ್ಲಿ ಕೆಲವು ತಿಂಗಳುಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಒಂದು ದೈವ ಸೇವಕರ ಮಕ್ಕಳಿಬ್ಬರು ಪ್ರಾಣ ಕಳ್ಕೊಂಡ್ರು. ಇಬ್ಬರು ಗಂಡು ಮಕ್ಕಳು ಯೌವನಸ್ಥರು ಪ್ರಾಣಗಳನ್ನು ಕಳ್ಕೊಂಡ್ರು. ಆದರೆ ಆ ಸೇವಕರು ಹೇಳಿದಂಥ ಮಾತು ತುಂಬ ಧೈರ್ಯ ಕೊಡುತ್ತೆ, ತುಂಬ ಬಲ ಕೊಡುತ್ತೆ. ಏನಂತಂದರೆ, ನನ್ನ ಮಕ್ಕಳು ದೇವರಲ್ಲಿ ಸತ್ತಿದ್ದಾರೆ, ನನ್ನ ಮಕ್ಕಳು ದೇವರಿಗೋಸ್ಕರ ಬದುಕಿ ಸತ್ತಿದ್ದಾರೆ, ಪ್ರಾಣ ಆತನ ಸೇವೆಯಲ್ಲಿ ಕಳ್ಕೊಂಡಿದ್ದಾರೆ ಎಂಬುದಾಗಿ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಅಂತಂದರೆ, ನನ್ನ ಮಕ್ಕಳು ದೇವರ ಜೊತೆಗಿರ್ತಾರೆ, ದೇವರ ಜೊತೆಗಿದ್ದಾರೆ. ಆ ಧೈರ್ಯ ನಿಜವಾಗ್ಲೂ ಅವರನ್ನು ಬಲಪಡಿಸಿತು, ಅವರ ಕುಟುಂಬವನ್ನು ಬಲಪಡಿಸಿತು, ಅವರ ಸೇವೆಯನ್ನು ಬಲಪಡಿಸಿತು. ಅವರು ಹೇಳಿದಂಥ ಮಾತುಗಳನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ಈ ಸಮಾಜದಲ್ಲಿ ಈ 2025ನೇ ಇಸ್ವಿಯಲ್ಲಿ ಅನೇಕರನ್ನು ಬಲಪಡಿಸಿತು. ನಾನು ನೋಡಿದ್ದೀನಿ. ಹೌದು, ನಿಜ ನಿಜ ಅಂಕಲ್. ಅದು ನೀವು ಹೇಳಿದಾಗ ನನಗೆ ಅವರ ಜೀವನ ನೆನಪಾಯಿತು, ಅವರ ಮಾತುಗಳು ನನಗೆ ನೆನಪಾಯಿತು. ಸೊ ಯೋಬನ ಬಗ್ಗೆ ನಾವು ಕೇಳಿದ್ದೇವೆ, ಹೌದು. ಇವತ್ತಿರುವಂಥ ಸೇವಕರನ್ನು ನಾವು ಕಣ್ಣಾರೆ ನಾವು ನೋಡ್ತಿದ್ದೇವೆ. ನಿಜ ನಿಜ ನಿಜ. ಸೊ ಹಾಗೆ ನಾವು ಬದುಕಬೇಕು. ನಿಜ. ಇಂಥವ್ರಿಗೆಲ್ಲರಿಗೂ ಸ್ಫೂರ್ತಿ ಯೋಬನು. ನಿಜ. ಯಾಕೆಂದರೆ ಆಗಿನ ಕಾಲದಲ್ಲಿ ಅವರು ಮಾತಾಡಿದ್ದಾರೆ. ಈಗಿನ ಕಾಲದಲ್ಲಿ ಕೆಲವರು ಸೇವಕರು ಅಲ್ಲಲ್ಲಿ ಈ ಥರ ದೇವ್ರು ಕೊಟ್ಟಿದ್ದಾರೆ, ದೇವ್ರು ತೊಗೊಂಡು ಹೋಗ್ತಾರೆ, ಅದು ದೇವ್ರಿಗೆ ಸರ್ವ ಹಕ್ಕು ಇದೆ ಅಂತೇಳಿ ಒಳ್ಳೆ ಮನಸ್ಸಿಂದ ಮಾತಾಡ್ತಾ ಇದ್ದಾರೆ. ಅಂದರೆ ಕೆಲವರು ಭಕ್ತರ ಇತಿಹಾಸ ಸೇರಿಸ್ಕೊಂಡಿದ್ದಾರೆ. ನಿಜ, ಒಳ್ಳೆ ತುಂಬ ಅದು ನಾನು ನೋಡಿದ್ದೀನಿ. ನಿಜ ನಿಜ. ಅದೇ ಯೋಬನು ಹೇಳುವಂಥ ಮಾತು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು ಆತನ ನಾಮಕ್ಕೆ ಸ್ತೋತ್ರ. ನಿಜ ನಿಜ ನಿಜ. ಇವತ್ತು ಸೇವಕರು ಕೂಡ ಆ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನೀವು ಹೇಳ್ದಂಗೆ ಭಕ್ತರ ಜೀವನ, ಮುಖ್ಯವಾಗಿ ಯೋಬರವರ ಜೀವನ ತುಂಬ ಪ್ರಭಾವ ಬೀರಿರುವಂಥದ್ದಾಗಿದೆ. ಅವರ ಹಾಗೆ ನಾವು ಬದುಕೋದಕ್ಕೆ ಪ್ರಯತ್ನಿಸಬೇಕೆಂಬಂಥ ಒಳ್ಳೆಯ ವಿಷಯವನ್ನು ಹೇಳ್ಕೊಟ್ಟಿದ್ದೀರಾ. ಇನ್ನೊಂದು ಆಲೋಚನೆ ಮಾಡಬೇಕು. ಇವರಿಗೆ ಈ ಭಕ್ತರಿದಲ್ಲ, ಭಕ್ತರಿಗೆ ಕೂಡ ಒಂದು ಮರಣ ಅನ್ನೋದು ಹೇಗೆ ಒಂದು ಬರಲೇಬೇಕು. ಹೌದು. ರೋಗದ ಮೂಲಕ ತೆಗೆದುಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ರೋಗ ಬಂದಂಥ ಆ ಸಮಯದಲ್ಲೂ ಕೂಡ ಈ ಭಕ್ತರಿಗೆ ಇನ್ನೊಂದು ಅವಕಾಶ ಏನಪ್ಪ ಅಂದರೆ, ಇವರು ಕೂಡ ಹೆಚ್ಚಾಗಿ ದೇವರ ಧ್ಯಾನದಲ್ಲಿ, ಅಲ್ಲಿ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ಒಂದು ವೇಳೆ ಇವರು ದೇವರನ್ನು ಏನಂತಾರೆ ನೆನೆಸ್ಕೊಳ್ತಾರ, ಅಥವಾ ದೇವರನ್ನ ಇವರು ನಿಂದಿಸ್ತಾರ. ಭಕ್ತರು ಸೇವೆ ಮಾಡುವಂಥ ಒಳ್ಳೆ ಭಕ್ತರಿರ್ತಾರೆ. ಹೌದು. ಒಳ್ಳೆ ಭಕ್ತರಿಗೆ ಈ ರೋಗದಿಂದ ಮರಣ ಹೊಂದುವಂಥದ್ದು ಬರ್ತಾ ಇರುತ್ತೆ. ಅಂದರೆ ದೇವರು ಹೇಗಾದರೂ ಮಾಡಿ ಕರ್ಕೊಳ್ಬೇಕು. ಕೆಲವರು ನಿದ್ದೆ ಮಾಡುವಂಥ ಸಮಯದಲ್ಲಿ, ಕೆಲವರು ನಿಂತಂಥ ಸಮಯದಲ್ಲಿ, ಕೆಲವರು ಯಾವುದೊಂದು ರೀತಿಯಲ್ಲಿ ಬೇಗ ಹೊರಟೋಗ್ತಾ ಇರ್ತಾರೆ. ಕೆಲವರಿಗೆ ಈ ರೋಗ ಬಂದಾಗ ಈ ಭಕ್ತರೇನಾಗಬೇಕು, ಇನ್ನೂ ಹೆಚ್ಚಾಗಿ ಅಂದರೆ ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಭಕ್ತರಂದ ಮೇಲೆ ಎಲ್ಲೋ ಒಂದು ಕಡೆ ತಪ್ಪು ಕೂಡ ನಡೆದಿರುತ್ತೆ, ಎಲ್ಲೊಂದು ಕಡೆ. ಇನ್ನೂ ಹೆಚ್ಚಾಗಿ ಅಲ್ಲಿ ದೇವರ ಒಂದು ಅನ್ಯೋನ್ಯತೆ ಸಹವಾಸದಲ್ಲಿ, ದೇವರೇ ನನ್ನ ಜೀವನದಲ್ಲಿ ಏನಾದರೂ ತಪ್ಪುಗಳು ನಡೆದಿದೆಯಾ, ನನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ನನ್ನ ತಪ್ಪುಗಳನ್ನು ಕ್ಷಮಿಸ್ಬೀರಿ ಅಂತೇಳಿ ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು, ಅಲ್ಲಿ ಕೂಡ ಆ ಮನುಷ್ಯನು ದೇವರ ಸಹವಾಸದಲ್ಲಿ ಹೆಚ್ಚಾಗಿ ಇರೋದಕ್ಕೆ ಅವಕಾಶ ಇದೆ. ಓಕೆ. ಆ ಮನುಷ್ಯನೇನಪ್ಪ ಅಂದರೆ ದೇವರ ಸಹವಾಸದಲ್ಲೇ ಹೋಗಬೇಕು, ದೇವರ ಪ್ರಾರ್ಥನೆಯಲ್ಲಿರಬೇಕು. ಆ ಸಮಯದಲ್ಲಿ ರೋಗ ಬಂದಂಥ ಆ ಸಮಯದಲ್ಲಿ ದೇವ್ರನ್ನ ಬಿಟ್ಟು, ದೇವರನ್ನ ಪಕ್ಕಕ್ಕಿಟ್ಟು, ನಾನು ಹೇಗಾದರೂ ಮಾಡಿ ಉಳಿಬೇಕು, ನಾನು ಹೇಗಾದರೂ ಮಾಡಿ ಈ ಲೋಕದಲ್ಲಿ ಬದುಕಬೇಕು ಅಂಥೇಳಿ ದೇವರನ್ನ ಪಕ್ಕಕ್ಕಿಟ್ಟು ಒಂದು ವೇಳೆ ತಪ್ಪು ಮಾಡ್ತಾನೇನೋ ಒಂದು ಅಲ್ಲಿ ಕೂಡ ಒಂದು ಪರೀಕ್ಷೆ ನಡೀತದೆ. ಓಕೆ. ಈ ಪರೀಕ್ಷೆಯಲ್ಲಿ ಈ ಭಕ್ತನು ನಿಲ್ಲಬೇಕು. ಕಷ್ಟ ನಷ್ಟ ಏನೇ ಇದ್ದರೂ ಕೂಡ ದೇವ್ರಿಗೋಸ್ಕರ ಭಕ್ತರು ನಿಲ್ಲಬೇಕು. ಅದಕ್ಕೆ ಅಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ ಸೇವಕರಿಗೆ. ಓಕೆ. ಎರಡನೇದಾಗಿ ಸೈತಾನನ ಮೂಲಕ ಶೋಧನೆಗಳು ಕೂಡ ಉಂಟಾಗುತ್ತೆ. ಇಷ್ಟೊಂದು ಸೇವೆ ಮಾಡಿದೆಯಲ್ಲ, ಸುವಾರ್ತೆ ಮಾಡಿದೆಯಾ ನೀನು, ಅಲ್ಲೆಲ್ಲಿ ಹೋಗಿದ್ದೀಯ ನೀನು,
ನೋಡಿ ಇಷ್ಟೆಲ್ಲ ಮಾಡಿರುವಂಥ ನಿನ್ನನ್ನೇ ದೇವರು ಏನು ಮಾಡ್ತಾ ಇಲ್ಲ, ಕಾಪಾಡ್ತಾ ಇಲ್ಲ, ರೋಗದಲ್ಲಿದೆಯಾ, ಇಷ್ಟೆಲ್ಲ ಹಣ ಖರ್ಚಾಯಿತು, ಶೋಧನೆ ಅಂಥೇಳಿ ಹೃದಯದಲ್ಲಿ ಶೋಧನೆ ಬರ್ತಾ ಇರುತ್ತೆ. ಹೃದಯದಲ್ಲಿ ಶೋಧನೆಗೆ ಬಂದಾಗ ಒಂದು ಯೋಬನು ನಿಂತ್ಕೊಂಡಿದ್ದಾನಲ್ವ, ಹೌದು. ಆ ರೀತಿಯಲ್ಲಿ ಪ್ರತಿ ವ್ಯಕ್ತಿಗಳು ದೇವರ ಧ್ಯಾನದಲ್ಲಿ ನಿಲ್ಲಬೇಕು. ಆ ಸಮಯದಲ್ಲಿ ಮರಣ ಬಂದರೆ ಅದು ಅದೃಷ್ಟ. ಓಕೆ. ಯಾಕೆಂದರೆ ಭಕ್ತಿಯಲ್ಲಿ ಮರಣ ಬಂದರೆ ರೋಗ ಇರ್ಬೋದು, ಅಪಾಯ ನಡಿಬೋದು, ಅಪಘಾತಗಳು ಬರ್ಬೋದು, ಯಾರೋ ಬಂದು ಕೊಂದಾಕ್ಬೋದು. ಭಕ್ತಿಯಲ್ಲಿ ನಾವು ಮರಣ ಹೊಂದಿದರೆ ಅದು ಅದೃಷ್ಟ, ಅದು ಅದ್ಭುತ, ಅದು ಶ್ರೇಷ್ಠವಾದದ್ದು. ಸೊ ನೀವು ಹೇಳಿದಂತೆ ಈ ಉತ್ತರಕ್ಕೆ ಅಂಕಲ್, ರೀಸೆಂಟಾಗಿ ಆಂಧ್ರ ಪ್ರದೇಶಲ್ಲಿ ಪ್ರವೀಣ್ ಪಗಡಾಲ ಎಂಬಂಥ ದೈವ ಸೇವಕರನ್ನು ಕೆಲವರು ಆಕ್ಸಿಡೆಂಟ್ ಎಂಬುದಾಗಿ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಇದನ್ನು ಮರ್ಡರ್ ಮಾಡಿದ್ದಾರೆ, ಪ್ಲ್ಯಾಂಡ್ ಮರ್ಡರ್ ಎಂಬುದಾಗಿ ಹೇಳ್ತಾರೆ. ಸೊ ನೀವು ಹೇಳಿರುವಂಥ ಪ್ರಕಾರ ದೈವ ಸೇವಕರು ಮರಣ ಹೊಂದಿದ್ದಾರೆ ಅಂತಂದರೂ ಯಾವುದೊಂದು ರೂಪದಲ್ಲಿ ಅದು ಭಾಗ್ಯ, ಅದು ಒಳ್ಳೆಯದು ಎಂಬುದಾಗಿ ನೀವು ಹೇಳಿದ್ದೀರ. ಸೊ ಪ್ರವೀಣ್ ಪಗಡಾಲ ಅವರ ವಿಚಾರದಲ್ಲಿ ಮಾತನಾಡೋದಾದರೆ, ಅವರು ಮರಣ ಹೊಂದಿರುವಂಥದ್ದು ಯಾವುದೊಂದು ಕಾರಣದಲ್ಲಿ, ಅದು ಯಾಕಂತಂದರೆ ನಾವು ಇವಾಗ ಯಾವುದನ್ನು ಕೂಡ ಹೇಳಲಿಕ್ಕಾಗಲ್ಲ, ಯಾಕಂದರೆ ಯಾವುದೂ ಕೂಡ ವರ್ಡಿಕ್ಟ್ ನಮಗೆ ಇನ್ನೂ ಬಂದಿಲ್ಲ, ಹೊರಗೆ ಬಂದಿಲ್ಲ. ಹಾಗಾಗಿ ನಾವು ಯಾವುದೋ ಒಂದು ಕಾರಣಕ್ಕೆ ಅವರು ಪ್ರಾಣ ಕಳ್ಕೊಂಡಿದ್ದಾಗಿಯೂ ಅವರು ಕಳ್ಕೊಂಡಿರುವಂಥ ಆ ಪ್ರಾಣ ಏನಾದರೂ ಇದೆಯೋ ಅದು ಅದೃಷ್ಟ ಎಂಬುದಾಗಿ ಭಾವಿಸಬೇಕಾಗತ್ತಾ? ಖಂಡಿತವಾಗಿ. ಇವಾಗ ಲೋಕದಲ್ಲಿದ್ದಂಥ ಎಲ್ಲ ಮನುಷ್ಯರು ಕೂಡ ದೇವರ ಅನುಮತಿ ಇಲ್ಲದೆ ಪ್ರಾಣ ಹೋಗಲ್ಲ. ನಿಜವಾಗಲೂ ದೇವರ ಸೇವಕರಾದರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ದೇವರು ಏನು ಮಾಡ್ತಾರೆ, ತನ್ನ ದೂತರನ್ನಿಟ್ಟು ಕಾವಲಿಗಿಟ್ಟು ಕಾಪಾಡ್ತಾರೆ. ಒಂದು ವೇಳೆ ಆಯುಷ್ಕಾಲ ಮುಗಿದ ಮೇಲೆ ದೇವ್ರು ಕೊಟ್ಟಂಥ ಆಯುಷ್ಕಾಲ ಇರುತ್ತಲ್ಲ, ಅದು ಮುಗಿದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಮರಣ ಬಂದೇ ಬರುತ್ತೆ. ಮರಣ ಅನ್ನೋದು ಬಂದೇ ಬರುತ್ತೆ. ಇವಾಗ ಪ್ರವೀಣ್ ಪಗಡಾಲರವ್ರದ್ದು ಕೂಡ ಮರಣ ಬಂದಿದೆ. ಹೌದು. ಅದು ದೇವರು ಕರೆದ್ರೇನು ಹೋಗಬೇಕಾಗತ್ತೆ. ಒಂದು ವೇಳೆ ಅವರಿಗೆ ಆಯುಷ್ಕಾಲ ಇನ್ನೂ ಮುಗಿದಿಲ್ಲ ಅಂತಂದರೆ ಅವ್ರನ್ನ ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾ ಇದ್ದರು, ಈ ಲೋಕದಲ್ಲಿ ಉಳಿಸ್ತಾ ಇದ್ದರು. ಓಕೆ. ಅವರ ಆಯುಷ್ಕಾಲ ಮುಗ್ದಿರುವುದರಿಂದ ಅವ್ರನ್ನ ತೆಗೆದುಕೊಳ್ತಾರೆ. ಓಕೆ. ಅದಕ್ಕೊಂದು ಯಾವುದೊಂದು ಕಾರಣ ಇರ್ಬೋದು. ಕಾರಣ ಏನಪ್ಪ ಅಂದರೆ ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ಇಲ್ಲ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಯೇಸು ಕ್ರಿಸ್ತರನ್ನು ಕೊಲೆ ಮಾಡಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿದೆಯಾ? ಅವರನ್ನು ಪ್ಲ್ಯಾನ್ ಮಾಡಿ ಹತ್ಯೆ ಮಾಡಿದ್ದಾರೆ. ಸ್ಟೆಫೇನನ್ನು ಕೊಲೆ ಮಾಡಿದಾರಾ? ಹೌದು. ಯಾಕೋಬ, ಪೇತ್ರ, ಯೋಹಾನ ಇವರೆಲ್ಲರನ್ನು ಕೂಡ ಕೊಲೆ ಮಾಡಿದಾರಲ್ವ? ಹೌದು. ಅಂದರೆ ಭಕ್ತರು ನಿಜವಾದ ಭಕ್ತರಿದ್ದಾಗ ಖಂಡಿತವಾಗಿ ನಡೀತಾ ಇರುತ್ತೆ. ಕೊಲೆ ಮಾಡಿದಾರಂತ ಹೇಳಿ ನಾವು ಏನಪ್ಪ ಅಂತಂದರೆ ನಾವು ಇನ್ನೂ ಜಾಗ್ರತೆಯಲ್ಲಿರಬೇಕು, ಭಕ್ತಿಯಲ್ಲಿರಬೇಕು. ಎರಡನೇದಾಗಿ ಈ ಸಮಾಜದಲ್ಲಿ ದೊಡ್ಡದಾಗಿ ರ್ಯಾಲಿ ಮಾಡುವಂಥದ್ದು ಇಂಥದ್ದು ಏನೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರ ಅನುಮತಿ ಇದ್ದಾಗ ಹೋಗಲೇಬೇಕಲ್ಲ. ನಾನು ಹೋಗಬೇಕು, ಅವರು ಹೋಗಬೇಕು, ಎಲ್ಲರೂ ಹೋಗಬೇಕು. ಹೌದು. ಅವ್ರು ಏನು ಮಾಡಬೇಕು, ದೇವ್ರ ಸೇವೆ ಎಷ್ಟು ಮಾಡಬೇಕು ಮಾಡಿದ್ದಾರೆ, ಹೊರಟೋಗಿದ್ದಾರೆ. ನಾವು ಕೂಡ ಎಷ್ಟು ಸೇವೆ ಮಾಡಬೇಕು ಅಷ್ಟು ಸೇವೆ ಮಾಡಿ ನಾವು ಕೂಡ ಹೊರಟೋಗ್ಬೇಕು. ಹೌದು, ಹೋಗಲೇಬೇಕು. ಹೌದು. ಬೇಗ ಕರಿಬೋದು, ಲೇಟಾಗಿ ಕರಿಬೋದು, ರೋಗದಿಂದ ಹೋಗ್ಬೋದು, ಇಲ್ಲ ಯಾವುದೊಂದು ಅಪಘಾತದಿಂದ ಹೋಗ್ಬೋದು. ಆದರೆ ನಮ್ಮ ಜಾಗೃತಿಯಿಂದ ನಾವು ಇರಬೇಕಾಗತ್ತೆ. ಓಕೆ. ದೇವರು ಕೃಪೆ ಇಲ್ಲದೆ ಹೋಗಲ್ಲ ಅಂತೇಳಿ ಕುಣಿಯಲ್ಲಿ ಬೀಳೋಕ್ಕಾಗಲ್ವಲ್ಲ. ಓಕೆ. ಹೌದಲ್ವ? ಬೆಂಕಿಯಲ್ಲಿ ಕೈ ಇಡೋಕ್ಕಾಗಲ್ಲ. ಹೌದು, ಹೌದು. ನಮ್ಮ ಜಾಗ್ರತೆ ನಾವು ಇರಬೇಕಾಗತ್ತೆ. ನಮ್ಮ ಶ್ರದ್ಧೆ, ನಮ್ಮ ಜಾಗ್ರತೆ ಖಂಡಿತವಾಗಿ ತೊಗೊಳ್ಳಬೇಕಾಗತ್ತೆ, ನೋಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಈ ಮರಣ ಅನ್ನೋದು ಅದು ದೇವರ ಚಿತ್ತ ಕೈಯಲ್ಲಿರುವಂಥದ್ದು. ದೇವರು ಕರೆದಾಗ ನಾವು ಹೋಗಬೇಕಾಗತ್ತೆ, ಅದು ನಡೆಯುತ್ತೆ. ಹಂಗಂದರೆ ಇವಾಗ ಪ್ರವೀಣ್ ಪಗಡಾಲರವರ ಮರಣದ ಟಾಪಿಕ್ ಬಂದಿರೋದ್ರಿಂದ ಅಂಕಲ್, ಅವರ ಮರಣದಿಂದ ಕ್ರೈಸ್ತ ಸಮಾಜ ಆಗಿರಬಹುದು, ಸೇವಕರಾಗಿರ್ಬೋದು, ದೇವರ ಸೇವೆ ಮಾಡ್ತಿರುವಂಥ ಸೇವಕರಾಗಿರ್ಬೋದು, ಕ್ರೈಸ್ತ ಸಮಾಜ ಆಗಿರ್ಬೋದು, ತಿಳಿದುಕೊಳ್ಬೇಕಾದಂಥ, ಕಲ್ತ್ಕೊಳ್ಬೇಕಾದಂಥ ಪಾಠಗಳು, ಗುಣಪಾಠಗಳೇನು ಅವರ ಮರಣದಿಂದ? ಇವಾಗ ಅವರು ಮರಣ ಹೊಂದಿದ ಮೇಲೆ ಅವ್ರು ಏನೇನು ಸೇವೆ ಮಾಡಿದ್ದಾರೋ ಪ್ರಪಂಚಕ್ಕೆ ಹರಡಿದೆ. ಹೌದು. ಅವ್ರು ಯಾವ ರೀತಿ ಸೇವೆ ಮಾಡಿದ್ದಾರೆ, ಯಾವ ರೀತಿ ಅವರು ಸುವಾರ್ತೆ ಮಾಡಿದ್ದಾರೆ, ಸಮಾಜ ಸೇವೆ ಆಗಿರ್ಬೋದು, ಇಲ್ಲಾಂದರೆ ದೇವರ ವಾಕ್ಯದ ಮೂಲಕ ಬಿಡಿಸಿ ಹೇಳಿರುವಂಥದ್ದು ಆಗಿರ್ಬೋದು, ಹೇಗೆ ಅವ್ರು ಮಾಡಿದ್ದಾರೆ ಅವ್ರ ಮೂಲಕ ನಾವು ಕಲಿಯುವಂಥದ್ದು ಇರುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಯಥಾರ್ಥವಾಗಿ ಸಂತೋಷದಿಂದ, ಒಂದು ನೆಮ್ಮದಿಯಿಂದ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟಿದ್ದಾರೆ.
ಯಾವುದೊಂದು ಪ್ರಶ್ನೆ ಇದ್ದಾಗ ಒಂದು ಇತಿಹಾಸ ಪರವಾದಂಥ ರುಜುಗಳನ್ನು ತೋರಿಸಿ, ಸೈನ್ಸ್ ಪರವಾದಂಥ ರುಜುಗಳನ್ನು ತೋರಿಸಿ, ಇನ್ನೊಂದು ಬೈಬಲ್ ಪರವಾದಂಥ ವಾಕ್ಯಗಳನ್ನು ರುಜುಗಳನ್ನು ತೋರಿಸಿ ಉತ್ತರ ಕೊಟ್ಟಿದ್ದಾರೆ. ಅವರು ಈ ಸಮಾಜದಲ್ಲಿ ಹೇಗೆ ಕಂಡಿದ್ದಾರೆ, ಒಂದು ಭಕ್ತರಾಗಿ ಉನ್ನತರಾಗಿ ಕಂಡಿದ್ದಾರಲ್ಲ, ಅದನ್ನು ನಾವು ತಿಳ್ಕೊಂಡು ಕೆಲವು ಒಳ್ಳೆಯದನ್ನು ಏನು ಅವರಲ್ಲಿ ಒಳ್ಳೇದು ಏನು ಕಂಡಿದೆ, ಅವರು ಹೇಗೆ ಸೇವೆ ಮಾಡಿದ್ದಾರೆ, ಅದನ್ನು ತಿಳ್ಕೊಂಡು ನಾವು ಕೂಡ ಮಾಡಬೇಕಾಗತ್ತೆ. ಓಕೆ, ನಾವು ಕೂಡ ಕಲಿಬೇಕಾಗತ್ತೆ. ಯಾಕೆಂದರೆ ಅವರಿಂದ ಕಲಿಯುವಂಥದ್ದು ಬಹಳ ಇದೆ, ತಿಳ್ಕೊಳ್ಳುವಂಥದ್ದು ಕೂಡ ಬಹಳ ಇದೆ. ಹೌದು. ಓಕೆ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ. ಕೇಳಿರೋ ಪ್ರಕಾರ ಅನೇಕ ಮಕ್ಕಳನ್ನು ಕೂಡ ಅವರು ಎಜುಕೇಟ್ ಮಾಡಿ ಮಾಡಿದ್ದಾರೆ. ಹೌದು, ನೋಡಿದ್ದೀನಿ, ಕೇಳಿದ್ದೀನಿ, ನಾನು ಕೂಡ ಕೇಳಿದ್ದೀನಿ. ಅವೆಲ್ಲ ಒಳ್ಳೆಯ ಸಮಾಜದಲ್ಲಿ, ಯಾಕೆಂದರೆ ಈ ಕಾಲದಲ್ಲಿ ಒಂದು ಇಬ್ಬರು ಮಕ್ಕಳನ್ನು ಪೋಷಣೆ ಮಾಡಬೇಕಂದ್ರೂ ಬಹಳ ಕಷ್ಟ. ಹೌದಾ. ಅನೇಕರಿಗೆ ಕೆಲವರು ಹುಡುಗರನ್ನು, ಅನಾಥರನ್ನು ಸೇರಿಸಿಕೊಂಡು ಅವರಿಗೆ ವಿದ್ಯಾಭ್ಯಾಸ, ಅವ್ರಿಗೊಂದು ಜೀವಿತವನ್ನು ಕಲ್ಪಿಸಿಕೊಡುವಂಥದ್ದು, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೆಲವು ಸೇವೆಗಳು ಮಾಡಿದ್ದಾರೆ. ಅಂದರೆ ಅದು ದೇವ್ರಿಗೋಸ್ಕರ ಮಾಡಿರುವಂಥ ತ್ಯಾಗ ಅವ್ರದ್ದು. ಓಕೆ, ಅವರಿಂದ ಕೆಲವು ವಿಷಯಗಳನ್ನು ನಾವು ಕಲಿಬೇಕಾದತ್ತೆ. ಪ್ರತಿಯೊಬ್ಬರ ಮೂಲಕ ಒಂದೊಂದು ಪಾಠ ಇರುತ್ತೆ ನಾವು ಕಲಿಯೋದು. ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರುತ್ತೆ, ಅದು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಇಲ್ಲ ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಅನೇಕ ಮಂದಿ ಭಕ್ತರಿರ್ತಾರೆ. ಹೌದು. ಒಳ್ಳೆಯದು ಇರುತ್ತೆ, ಎಲ್ಲೋ ಒಂದು ಕಡೆ ಕೆಟ್ಟದ್ದು ಇರುತ್ತೆ. ಕೆಟ್ಟದನ್ನು ನಾವು ಅವ್ರು ಮಾಡಿದಾರಲ್ಲ ನಾನು ಮಾಡ್ತೀನಪ್ಪ ಅಂತಂದರೆ ನಾವು ಹೋಗ್ತೀವಿ ನರಕಕ್ಕೆ. ಅವ್ರು ಏನು ಒಳ್ಳೆಯದನ್ನು ಮಾಡಿದಾರೋ ಅದನ್ನು ನಾವು ಕಲ್ತ್ಕೊಂಡು ಒಳ್ಳೆ ರೀತಿಯಿಂದ ದೇವರಿಗೆ ವಿಧೇಯರಾಗಿ ಮುಂದೆ ಹೋದಾಗ ಅದು ಆಶೀರ್ವಾದವಾಗಿ ಇರುತ್ತೆ ನಮಗೆ. ಓಕೆ, ಅದನ್ನು ನಾವು ಕಲಿಬೇಕಾಗತ್ತೆ. ಓಕೆ. ಸೊ ಆದರೆ ರೋಗಗಳು ಬರುವಂಥದ್ದು ದೇವರ ಚಿತ್ತಾನೆ. ಸೊ ಆ ರೋಗಗಳು ಬಂದಾಗ ಮನುಷ್ಯರಾಗಿ ನಾವು ಸರಿಯಾಗಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ ಎಂಬುವಂಥ ಮಾತನ್ನು ನೀವು ವಿಚಾರವನ್ನು ತಿಳಿಸಿಕೊಟ್ಟಿದ್ದೀರಾ. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮನುಷ್ಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಜೀವ ಮರಣಗಳು ನೀವು ಒಳ್ಳೆ ಮಾರ್ಗದಿಂದ ಇದ್ದಾಗ, ಎರಡನೇದಾಗಿ ಈ ಪ್ರಕೃತಿಯಲ್ಲಿ ಒಳ್ಳೆ ರೀತಿಯಿಂದ ಆಹಾರವನ್ನು ಸೇವಿಸಿದಾಗ ಆರೋಗ್ಯವಾಗಿರ್ತೀರ. ಎರಡನೇದಾಗಿ ನಾವು ಈ ಪದ್ಧತಿಯನ್ನು ಬಿಟ್ಟು ಈ ದೇಹಕ್ಕೆ ಆರೋಗ್ಯ ಬೇಕಾದಂಥ ಆಹಾರವನ್ನು ತಿನ್ನದೆ ಆರೋಗ್ಯವನ್ನು ಹಾಳು ಮಾಡುವಂಥ ಆಹಾರ ಕೂಡ ಇರುತ್ತೆ. ಹೌದು, ಫಾಸ್ಟ್ ಫುಡ್ ಅಂತ ಹೇಳ್ತೀವಿ. ಇನ್ನು ಹೋಟೆಲ್ಗಳಲ್ಲಿ ಅದು ಇದು ಬೇಗ ಬೇಗ ಊಟ ಮಾಡ್ತಾ ಇರ್ತೀವಿ. ಇವೆಲ್ಲ ಸ್ವಲ್ಪ ನೋಡಿ ನಾವು ಇದು ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಅನಾರೋಗ್ಯ ಬಂದಿರುವಂಥದ್ದು, ಇಲ್ಲಾಂದರೆ ರೋಗ ಎನ್ನುವಂಥದ್ದು ಬಂದಿದೆಯಲ್ಲ, ಇದು ಮನುಷ್ಯರನ್ನು ಎಚ್ಚರಿಸೋದಕ್ಕೆ ಬಂದಿರುವಂಥದ್ದು. ಓಕೆ, ಅಂದರೆ ಮನುಷ್ಯರು ತಪ್ಪುಗಳು ಮಾಡ್ತಾ ಇದ್ದಾರೆ, ಮನುಷ್ಯರು ಪಾಪಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಕಲ್ತಿ ಇದೆ. ಈ ಕಲ್ತಿ ಕೂಡ ಕಾರಣ ಅಲ್ಲ, ಅಂದರೆ ಈ ಪ್ರಕೃತಿ ಕೆಟ್ಟೋಗೋದಕ್ಕೂ ಇದರಿಂದ ಮನುಷ್ಯರ ಒಂದು ಕೈ ಇದೆ. ಹೌದು. ಗಿಡಗಳು ಮರಗಳನ್ನು ಏನಪ್ಪ ಅಂದರೆ ಅನೇಕ ಮರಗಳನ್ನು ಗಿಡಗಳನ್ನು ಕಡ್ದಾಕ್ತಾ ಇದ್ದಾನೆ. ಅದ್ರ ಮೂಲಕ ನಮಗೆ ಒಳ್ಳೆ ಗಾಳಿ ಬೇಕು, ನಮ್ಮ ದೇಹಕ್ಕೆ ಬೇಕಾದಂಥ ಒಳ್ಳೆ ಗಾಳಿ ಬೇಕು, ಒಳ್ಳೆ ಆಹಾರ ಬೇಕು. ಅದು ಸಿಗ್ತಿಲ್ಲ, ಅದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಎರಡನೇದಾಗಿ ಆಹಾರ ಕೂಡ ಏನಪ್ಪ ಅಂದರೆ ಕಲ್ತಿ ಇದೆಯಲ್ಲ, ಎಲ್ಲ ರೀತಿಯಲ್ಲಿ ಕಲ್ತಿ ಮಾಡಿದ್ದಾರೆ. ಹೌದು. ಯಾವುದೇ ಆಹಾರ ಪದಾರ್ಥ ತಿಂದರೂ ಕೂಡ ಒಂದು ರೀತಿಯಲ್ಲಿ ಕಲ್ತಿ ಇದೆ, ರುಚಿ ಇಲ್ಲ, ಆರೋಗ್ಯ ಇಲ್ಲ. ಈಗಿರುವಾಗ ಟೋಟಲ್ ಪ್ರಪಂಚಕ್ಕೆ ಏನಾಗಿದೆ ಅಂದರೆ ಆಲ್ರೆಡಿ ರೋಗ ಅಂಟಿಕೊಂಡಿದೆ. ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಬಹಳ ಪ್ರಯಾಸ ಪಡಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರ ವಾಕ್ಯಕ್ಕೆ, ದೇವರ ವಚನಗಳಿಗೆ ವಿಧೇಯರಾಗಬೇಕಾಗತ್ತೆ. ಓಕೆ, ಬೇಕಾದರೆ ಒಂದು ವಚನ ನೋಡಿದ್ರೆ ಒಳ್ಳೇದನ್ನಿಸುತ್ತೆ ಈ ಸಮಯದಲ್ಲಿ. ಹೇಳಿ ಹೇಳಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ ಓದಿದಾಗ ಅಲ್ಲಿ ಆಶೀರ್ವಾದ. 28ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬಂದರೆ, ನೀವು ಭಕ್ತಿಯಿಂದ ನಡ್ಕೊಂಡ್ರೆ ನಿಮಗೆ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಭಯ ಭಕ್ತಿಯಿಂದ ನಡ್ಕೊಂಡ್ರೆ ನಿಮಗೆ ಆಶೀರ್ವಾದ. ಯಾವಾಗ ನನ್ನ ಮಾತುಗಳನ್ನು ಮೀರಿ ನೀವು ಲೋಕದ ರೀತಿಯಲ್ಲಿ ಅನೇಕ ಪಾಪಗಳು ತಪ್ಪುಗಳನ್ನು ಮಾಡಿದಾಗ ಅವ್ರ ಮಧ್ಯದಲ್ಲಿ ಏನುಂಟು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ. ಒಂದು ಸಾರಿ 20ನೇ ವಚನ ನೋಡೋಣ. 20ನೇ ವಚನ, ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟದರಿಂದ
ಆತನು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮನ್ನು ಒಬ್ಬರು ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು ಅಂತ ಹೇಳ್ತಾರೆ. ಇವು ಅಂದರೆ ಆಲ್ರೆಡಿ ಒಂದು ಕಾಲದಲ್ಲಿ ಇಸ್ರಾಯೇಲರು ಭಕ್ತರು, ಆ ಭಕ್ತರಿಗೆ ಎಚ್ಚರಿಕೆ ಕೊಟ್ಟಿದ್ದು, ನೀವು ಭಕ್ತಿಯಿಂದ ನಡೆದಾಗ ನಿಮ್ಗೆ ಆಶೀರ್ವಾದ ಇರುತ್ತೆ, ನನ್ನನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದಾಗ ಪ್ರಕೃತಿಗೆ ನಾನು ಅಪ್ಪಣೆ ಕೊಡ್ತೀನಿ. ಈ ದೇಹ ಕೂಡ ಈ ಪ್ರಕೃತಿಯಲ್ಲಿ ಒಂದು ಭಾಗನೇ, ಪಂಚಭೂತಗಳು. ಈ ದೇಹ ಕೂಡ ಪಂಚಭೂತಕ್ಕೆ ಸಂಬಂಧಪಟ್ಟದ್ದು, ಹೌದಲ್ವ? ನೀರು ಇದೆ, ಗಾಳಿ ಇದೆ, ಬೆಂಕಿ ಇದೆ, ಮಣ್ಣು ಇದೆ, ಆಕಾಶ ಇದೆ ಈ ದೇಹದಲ್ಲಿ. ಹೌದು. ಹಾಗಾಗಿ ಈ ಪ್ರಕೃತಿಯಿಂದ ಕೆಲವು ರೋಗಗಳು ಬರುತ್ತೆ ಅಂತೇಳಿ ದೇವರು ಮುಂಚಿತವಾಗಿ ಹೇಳಿದ್ದಾರೆ. ಅದು ಮನುಷ್ಯರು ಮಾಡುವಂಥ ಅಪರಾಧಗಳೇ ಕಾರಣ ಅಂತೇಳಿದ್ದಾರೆ. ಪ್ರಕೃತಿಯಲ್ಲಿ ಅನೇಕ ಕಾರಣಗಳು ಕೂಡ ಇದೆ. ಇದರಿಂದ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮನುಷ್ಯನ ಕೈ ಇದೆ. ಮನುಷ್ಯನ ಅಂದರೆ ಈ ರೋಗಗಳು ಇವೆಲ್ಲ ಬರಬೇಕಾದ್ರೆ ಮನುಷ್ಯನ ಕೈ, ಮನುಷ್ಯನ ಹಸ್ತ ಇದೆ ಅದರಲ್ಲಿ ಇದೆ. ದೇವರು ಉಂಟು ಮಾಡಿರುವಂಥ ಈ ಪ್ರಕೃತಿಯನ್ನು ಹಾಳು ಮಾಡಿದ್ದಾನೆ. ಮನುಷ್ಯನ ಎಲ್ಲಿ ಕೈ ಹಾಕ್ತಾನಂತಂದರೆ ಅದರಿಂದ ಹಾಳಾಗ್ತಾ ಇದೆ. ಏನೋ ಒಂದು ಹೊಸದು ಕಂಡುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹೌದು. ಆದ್ದರಿಂದ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ, ಇನ್ನೊಂದು ರೀತಿಯಲ್ಲಿ ಹಾಳಾಗ್ತಾ ಇದೆ. ಹೌದಲ್ವಾ? ಯಾವುದೇ ವಿಚಾರ ಮಾಡಿದ್ರೂ ಕೂಡ ಹೌದು, ಇದರಿಂದ ಒಳ್ಳೆಯದಿದೆ, ಇದರಿಂದ ಕೆಟ್ಟದಿದೆ. ಫ್ರಿಜ್ ಕಂಡುಕೊಂಡಿದ್ದಾನೆ. ಫ್ರಿಜ್ಜಿಂದ ಒಳ್ಳೆಯದೆಷ್ಟು, ಕೆಟ್ಟದೆಷ್ಟು ವಿಚಾರ ಮಾಡಿ ಹೇಳ್ತಾರೆ. ಹೌದಲ್ವಾ? ಹೌದು. ಒಳ್ಳೆಯದು ಒಂದು ರೀತಿಯಲ್ಲಿದ್ದರೆ ಕೆಟ್ಟದ್ದು ಕೂಡ ಅಷ್ಟೇ ಇದೆ, ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದಿದೆ. ಅದೇ ಪ್ರಕಾರ ಮೊಬೈಲ್ಗಳನ್ನು ಕಂಡುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಮೊಬೈಲ್ ಇಲ್ಲದ ದಿನಗಳಲ್ಲಿ ಮನುಷ್ಯರು ಒಂದು ರೀತಿಯಲ್ಲಿ ಆರಾಮವಾಗಿ ಆರೋಗ್ಯವಾಗಿ ಇದ್ದರು. ಇವಾಗ ಅನೇಕರು ಮಾನಸಿಕವಾದಂಥ ರೋಗದಲ್ಲಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ರೋಗ ಸ್ಟಾರ್ಟ್ ಆಗ್ತದೆ. ಅಂದರೆ ಬುದ್ಧಿಮಾಂದ್ಯವು, ಇಲ್ಲ ಕೆಲವರಿಗೆ ಕಣ್ಣುಗಳು ಹೋಗ್ತಾ ಇದೆ, ಕಿವಿಗಳು ಹೋಗ್ತಾ ಇದೆ, ಒಂದು ರೀತಿಯಲ್ಲಿ ಪಿಡ್ಸ್ ವ್ಯಾಧಿ, ಒಂದು ರೀತಿಯಲ್ಲಿ ಯಾವುದೋ ಒಂದು ರೋಗ, ಮಾನಸಿಕವಾದಂಥ ರೋಗಗಳು ಉಂಟಾಗ್ತಾ ಇದೆ. ಇದಕ್ಕೆ ಒಂದು ರೀತಿಯಲ್ಲಿ ಮೊಬೈಲ್ ಕಾರಣ ಆಗಿದೆಯಾ? ಹೌದು, ಹೌದು. ಅದೇ ರೀತಿಯಲ್ಲಿ ಮತ್ತು ಅನೇಕ ಕಾರಣಗಳಿದೆಯಾ? ನಿಜ. ವೈದ್ಯರ ಮೂಲಕ ಒಳ್ಳೆಯದಾಗಬೇಕು. ಒಂದು ರೋಗ ಬಂದರೆ ಇನ್ನೊಂದು ರೋಗ ಹುಟ್ಕೊಳ್ತಾ ಇದೆ. ಹೌದು. ಇವರು ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಕೊಡ್ತಾ ಇದ್ದಾರಾ? ಸರಿಯಾದ ಔಷಧಿ ಕೊಡ್ತಾ ಇದ್ದಾರಾ? ಇವರು ಒಂದು ಔಷಧಿ ಕೊಟ್ಟಾಗ ಇನ್ನೊಂದು ರೋಗ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲಿ. ಟೋಟಲ್ ಈ ಜಗತ್ತಿನಲ್ಲಿ ನಾವು ನೋಡುವಾಗ ಯಾವುದೊಂದು ರೋಗ ಇದೆ ಅಂತೇಳಿ ಔಷಧಿ ತೊಗೊಳ್ತಾರೆ, ಅದ್ರ ಜೊತೆಗೆ ಅದು ಕಡಿಮೆ ಆಗುತ್ತೆ, ಮತ್ತೊಂದು ಬೇರೆ ರೋಗ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದನೇ ಹೊಸ ರೋಗ ಪ್ರಾರಂಭವಾಗ್ತಾ ಇದೆ. ಏನಪ್ಪ ಅಂದರೆ ಮೆಡಿಸಿನ್ ಈ ರೋಗ ತೆಗೆದುಹಾಕಿದೆ, ಮತ್ತೊಂದು ರೋಗ ಅಲ್ಲಿ ಒಳಗಡೆ ಬೆಳೆಸಿದೆ, ಸೃಷ್ಟಿ ಮಾಡಿದೆ. ಈ ಥರ ಎಲ್ಲ ಕೂಡ ಇದೇನಪ್ಪ ಅಂದರೆ ಮನುಷ್ಯನ ಅಜಾಗ್ರತೆ, ಇಲ್ಲ ಮನುಷ್ಯನ ಸ್ವಾರ್ಥ, ಇಲ್ಲ ಮನುಷ್ಯನ ಅಧಿಕಾರ, ದಾಹ, ಹಣದ ಆಸೆ, ಇವೆಲ್ಲ ಕೂಡ ಮನುಷ್ಯನಲ್ಲಿ ತುಂಬಿಕೊಂಡಿದೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಮೋಸನೇ. ಓಕೆ. ಆದರೆ ದೇವರು ಪ್ರಕೃತಿಯ ಮೂಲಕ ಔಷಧಿ ಇಟ್ಟಿದ್ದಾರೆ, ಪ್ರಕೃತಿಯಲ್ಲಿ ಔಷಧಿ ಇಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಒಳ್ಳೆಯದಾಗುತ್ತೆ. ಓಕೆ. ಎರಡನೇದಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ಆತ್ಮರಕ್ಷಣೆ ಆಗುತ್ತೆ. ಓಕೆ. ಹಾಗಾದರೆ ಅಂಕಲ್, ನೀವು ಹೇಳಿರುವಂಥ ಪ್ರಕಾರ ರೋಗಗಳು ಬರೋದಕ್ಕೆ ಮನುಷ್ಯನ ಕೈವಾಡ ಅದರಲ್ಲಿದೆ, ಮನುಷ್ಯರ ಕೈ ಮಾತ್ರ ಇದೆ. ದೇವರು ಮನುಷ್ಯರನ್ನು ಒಂದು ರೀತಿಯಲ್ಲಿ ಭಕ್ತಿಯಿಂದ ನಡೆಯಿ ಅಂತ ಹೇಳ್ತಾರಲ್ಲ, ದೇವರ ಮಾತನ್ನು ಮೀರಿದಾಗ ದೇವರು ಕೊಡುವಂಥ ಒಂದು ಶಾಪ ಮನುಷ್ಯರ ಒಂದು ಸ್ವಾರ್ಥ. ಓಕೆ. ಸೊ ಹಾಗಾದರೆ ರೋಗಗಳು ಬರುವಂಥದ್ದು ಮನುಷ್ಯರನ್ನು ಸರಿ ಮಾಡಲಿಕ್ಕಾಗಿ, ಮನುಷ್ಯರನ್ನು ಪಾಪಗಳನ್ನು ನೆನಪು ಮಾಡಿ ಇನ್ನೂ ದೇವರಿಗೆ ಹತ್ತಿರವಾಗಿ ಮಾಡಲಿಕ್ಕಾಗಿ ಇದು ಬರ್ತಾ ಇರುವಂಥದ್ದು. ಅದರಲ್ಲಿ ಒಳ್ಳೆಯವರು ಕೂಡ ಪ್ರಾಣ ಕಳ್ಕೊಳ್ತಾರೆ ಅಂತಂದರೆ, ಒಳ್ಳೆಯವರು ಪ್ರಾಣ ಕಳ್ಕೊಳ್ಳೋದ್ರಿಂದ ಅವ್ರಿಗೆ ಆಗುವಂಥ ನಷ್ಟ ಏನಿಲ್ಲ. ಇವು ಯಾಕೆಂದರೆ ಈ ಲೋಕ ಶಾಶ್ವತವಲ್ಲ ಯಾರಿಗೂ. ಹೌದು, ಹೌದು. ಈ ಲೋಕ ಯಾರಿಗೂ ಶಾಶ್ವತವಲ್ಲ. ಪ್ರತಿಯೊಬ್ಬರು ಕೂಡ ಮರಣ ಹೊಂದಲೇಬೇಕು. ಭಕ್ತರು ಮರಣ ಹೊಂದಿದರೆ ದೇವರು ಸಂತೋಷ ಪಡ್ತಾರೆ. ಯಾಕೆಂದರೆ ಭಕ್ತರು ಮರಣ ಹೊಂದಿದ್ರೆ ಸೀದಾ ದೇವರ ಬಳಿಯಲ್ಲಿ ಹೋಗ್ತಾರೆ. ದೇವರ ಬಳಿಯಲ್ಲಿ ಹೋದಾಗ ಅದು ಅದ್ಭುತವಾದಂಥ ಸ್ಥಳ ಅದು.
ಭಕ್ತರು ಮರಣ ಹೊಂದಿದಾಗ ಅವ್ರಿಗೆ ಅದ್ಭುತವಾದಂಥ ಒಂದು ಸ್ಥಳವನ್ನು ಏರ್ಪಾటు ಮಾಡಿ ಕೊಡ್ತಾರೆ. ಓಕೆ. ಎಲ್ಲರೂ ನೀತಿವಂತರು ಇರ್ತಾರಲ್ಲ, ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ ಭಕ್ತರಿದ್ದಾರಲ್ಲ, ಒಳ್ಳೆ ಭಕ್ತರಿರುವಂಥ ಸ್ಥಳಕ್ಕೆ ಇವರು ನೀತಿವಂತರು ಹೋಗ್ತಾರೆ. ಭಕ್ತರು ಒಂದು ವೇಳೆ ಮರಣ ಹೊಂದಿದರೆ ದೇವರ ಬಳಿಗೆ ಸೇರಿಕೊಳ್ತಾರೆ. ಅದು ಅದ್ಭುತವಾದದ್ದು. ಓಕೆ. ಅದರಿಂದ ಅವ್ರಿಗೆ ಆಗ್ತಿರುವಂಥ ನಷ್ಟ ಅಂದರೆ ಲಾಭ ಇದೆ. ನಷ್ಟಕ್ಕಿಂತ ಭಕ್ತಿಯಿಂದ ಮರಣ ಹೊಂದಿದರೆ ಅವ್ರಿಗೆ ಲಾಭ ಇದೆ ವಿನಃ ನಷ್ಟ ಇಲ್ಲ. ಓಕೆ. ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ತನ ಭಕ್ತರಾಗಿ ಮರಣ ಹೊಂದುವವರು ಧನ್ಯರು ಅಂತ. ಹೌದಲ್ಲ? ಕರ್ತನ ಭಕ್ತರಾಗಿ ಮರಣ ಹೊಂದಿದವರು ಅವರು ಧನ್ಯರು. ಧನ್ಯರಂದರೆ ಅಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಅವರು ಹೊಂದಿಕೊಳ್ತಾರೆ, ಉನ್ನತವಾದಂಥ ಒಂದು ಸ್ಥಳ ಹೊಂದಿಕೊಳ್ತಾರೆ ಅವರು. ಓಕೆ. ಭಾಗ್ಯ. ಹಾಗಾದರೆ ಭೂಮಿಯ ಮೇಲೆ ಭಕ್ತರಾಗಿ ಒಳ್ಳೆಯವರಾಗಿದ್ದಂಥವ್ರು ಪ್ರಾಣ ಕಳ್ಕೊಳ್ಳೋದ್ರಿಂದಲೂ ಕೂಡ ಒಳ್ಳೆಯದಿದೆ. ಅದರಲ್ಲಿ ದೇವರು ಒಳ್ಳೆಯದನ್ನೇ ಮಾಡ್ತಿದ್ದಾರೆ ಹೊರತು ಅವ್ರಿಗೆ ಆಗ್ತಿರುವಂಥ ಅವ್ರಿಗೆ ಏನು ಕೆಟ್ಟದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರನ್ನ ಬಿಟ್ಟು ಮರಣ ಹೊಂದಿದ್ರೇನೆ ಅವ್ರಿಗೆ ಶಾಪ, ಅವ್ರಿಗೆ ನರಕ. ಒಳ್ಳೆಯದ್ರ ಬಗ್ಗೆ ಮಾತನಾಡ್ಕೊಳ್ಳೋದಾದ್ರೆ, ಇವಾಗ ತುಂಬ ಜನ ದೇವರನ್ನು ಅಂತಂದ್ರೆ ಯೇಸು ಕ್ರಿಸ್ತರನ್ನ ನಂಬದೇ ಇದ್ದಾಗ್ಯೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡೋರು ಅನೇಕರಿದ್ದಾರೆ. ಸಹಾಯ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ಅನಾಥರನ್ನ ಸೇರಿಸ್ಕೊಳ್ತಾರೆ, ತುಂಬಾ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಇವಾಗ ಅಂಥವರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ಒಂದು ವೇಳೆ ಅಂಥವರು ಪ್ರಾಣ ಕಳ್ಕೊಂಡ್ರೆ, ಯಾವುದೇ ಕಾರಣದಿಂದ, ರೋಗದೇ ಆಗಿರ್ಬೋದು, ಸಹಜವಾಗಿ ಯಾವುದೋ ಒಂದು ಕಾರಣದಿಂದ, ಅಂಥವರು ನೀವಿವಾಗ ಹೇಳಿರುವಂತ ಪ್ರಕಾರ ನೀತಿವಂತರು ಪ್ರಾಣ ಕಳ್ಕೊಂಡ್ರೆ ದೇವರ ರಾಜ್ಯಕ್ಕೆ ಸೇರ್ತಾರೆ ಅಂತ. ಮತ್ತೆ ಇಂಥ ದೇವರನ್ನ ಅರಿಯದೆ ಸೇವೆ ಒಳ್ಳೆ ಕಾರ್ಯಗಳನ್ನ ಮಾಡುತ್ತಿರುವಂತವ್ರು ಪ್ರಾಣ ಕಳ್ಕೊಂಡ್ರೆ ದೇವರ ರಾಜ್ಯಕ್ಕೆ ಸೇರ್ತಾರ? ಮೊಟ್ಟ ಮೊದಲು ಸೃಷ್ಟಿಕರ್ತನನ್ನ, ತಂದೆಯಾದ ದೇವರನ್ನ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇವಾಗ ದೇವರನ್ನ ತಿಳಿದುಕೊಳ್ಳದೆ, ಯೇಸು ಕ್ರಿಸ್ತರನ್ನ ತಿಳಿದುಕೊಳ್ಳದೆ ಒಂದು ವೇಳೆ ಅನ್ನದಾನ ಮಾಡಿರ್ಬೋದು, ವಸ್ತ್ರದಾನ ಮಾಡಿರ್ಬೋದು. ಯಾಕೆಂದ್ರೆ ಅವ್ರು ಮಾಡಿರುವಂಥ ತಪ್ಪುಗಳನ್ನ ಇನ್ನೂ ಅಲ್ಲಿ ಒಪ್ಪಿಕೊಂಡಿಲ್ಲ, ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ. ದೇವರನ್ನ ಅರ್ಥ ಮಾಡಿಕೊಳ್ಳದೆ, ದೇವರನ್ನ ತಿಳಿದುಕೊಳ್ಳದೆ ನಾವು ಏನು ಮಾಡಿದ್ರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಓಕೆ. ದೇವರು ಅಂತಂದ್ರೆ ನೀವು ಇಲ್ಲಿ ಹೇಳ್ತಿರುವಂಥದ್ದು ಯೇಸು ಕ್ರಿಸ್ತರವ್ರನ್ನ ತಿಳ್ಕೊಳ್ಳದೆ. ಹೌದು, ಖಂಡಿತವಾಗಿ. ಏನಪ್ಪ ಅಂದರೆ ಯೇಸು ಪ್ರಭುವನ್ನು ತಿಳ್ಕೊಳ್ಬೇಕು, ತಂದೆಯಾದ ದೇವರನ್ನು ತಿಳಿದುಕೊಳ್ಬೇಕು, ಪವಿತ್ರ ಆತ್ಮನನ್ನು ಕೂಡ ತಿಳಿದುಕೊಳ್ಬೇಕು. ಯಾಕೆಂದರೆ ಈ ಜಗತ್ತನ್ನು ಒಂದ್ಸರಿ ನೋಡಬೇಕು. ಓಕೆ. ಜಗತ್ತನ್ನು ನೋಡಿದ ಮೇಲೆ ಈ ಜಗತ್ತನ್ನು ಉಂಟು ಮಾಡಿರುವಂಥ ಒಬ್ಬರು ದೇವರಿದ್ದಾರಲ್ಲ, ಅವ್ರು ಹೇಗೆ ಇರ್ತಾರಂತೆ ಯೋಚನೆ ಮಾಡಬೇಕು ಆ ಮನುಷ್ಯ. ಆ ಒಂದು ಸತ್ಯ ಎಲ್ಲಿ ಗೊತ್ತಾಗುತ್ತೆ ಅಂತೇಳಿ ಆ ಮನುಷ್ಯ ವಿಚಾರ ಮಾಡಬೇಕಾಗತ್ತೆ. ನಾನು ವಿಚಾರ ಮಾಡಲ್ಲ, ನಾನು ಒಳ್ಳೆಯದನ್ನು ಮಾಡ್ತೀನಿ. ಏನು ಒಳ್ಳೆಯದನ್ನು ಮಾಡಿದ್ದಾನೆ? ಅನ್ನದಾನ ಮಾಡಿರ್ಬೋದು. ಅವರಲ್ಲಿ ಇರುವಂಥದ್ದು ಅನ್ನದಾನ, ಇಲ್ಲ ವಸ್ತ್ರದಾನ, ಇಲ್ಲ ನೀರಿನ ದಾನ, ಇನ್ನೊಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ದಾನ ಮಾಡಿರ್ಬೋದು. ಹೌದಲ್ವ? ಪೌಲನು ಹೇಳುವಂಥ ಮಾತೇನೆಂದರೆ, ನಾನು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳದೆ ನನ್ನಲ್ಲಿರುವಂಥದ್ದು ಎಲ್ಲ ದಾನ ಮಾಡಿದ್ರು, ನನ್ನ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟರು, ಬಡವರಿಗೆ ಕೊಟ್ಟರು, ಕೊನೆಯದಾಗಿ ನನ್ನ ದೇಹವನ್ನು ಬಡವರಿಗೋಸ್ಕರ ಒಪ್ಪಿಸಿದ್ರು, ದೇವರನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ಒಂದು ವೇಳೆ ನಾನು ಸತ್ತೋದ್ರೆ, ಒಂದು ವೇಳೆ ನಾನು ಇದ್ದರೆ ಪ್ರಯೋಜನ ಏನಿಲ್ಲ ಅಂತ ಹೇಳ್ತಾನೆ. ಹೌದು. ಯಾಕೆ ಆ ಮಾತು ಹೇಳಿದ್ದಾರೆ ಅಂದರೆ, ಮೊದಲನೇದಾಗಿ ಏನಪ್ಪ ಅಂದರೆ ದೇವರನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡು ಇವಾಗ ಹುಟ್ಟಿದಂದಿನಿಂದ ಎಷ್ಟೋ ತಪ್ಪುಗಳು ಮಾಡಿದಾರಲ್ಲ. ಹೌದು. ಅನೇಕ ಪಾಪಗಳು ಮಾಡಿದ್ದಾರೆ. ಅನೇಕ ಪಾಪಗಳೇನು? ಕಣ್ಣಿನ ಮೂಲಕ, ಕೈಗಳ ಮೂಲಕ. ಮೊಟ್ಟ ಮೊದಲು ದೇವರನ್ನು ಬಿಟ್ಟಿರುವಂಥದ್ದೇ ಪಾಪ. ಅರ್ಥ ಆಗಬೇಕಾದ್ರೆ ತಂದೆ ತಾಯಿಗಳಿದ್ದಾರೆ, ಅವ್ರು ನಮ್ಮನ್ನು ಹೆತ್ತಿದ್ದಾರೆ. ಅವ್ರು ನಮ್ಮನ್ನು ಹೆತ್ತಿರುವಾಗ ಇವಾಗ ಅವ್ರ ಬಗ್ಗೆ ನಾವು ವಿಚಾರ ಮಾಡದೆ, ಅವ್ರ ಬಗ್ಗೆ ಏನು ತಿಳ್ಕೊಳ್ಳದೆ, ಹೊರಗಡೆ ಹೋಗೋರನ್ನ ಬರೋರನ್ನ ಇವರೇ ನಮ್ಮಪ್ಪ, ಇವರೇ ನಮ್ಮಮ್ಮ ಅಂತ ಹೇಳಿ ಇವ್ರನ್ನ ಬಿಟ್ಟು ಹೊರಗಡೆ ಇದ್ದವ್ರಿಗೆ ಏನೋ ವಸ್ತ್ರದಾನ ಮಾಡಿದೆ, ಏನೋ ಅನ್ನದಾನ ಮಾಡಿದೆ ಅಂತಂದರೆ ಒಪ್ತಾರ? ಒಪ್ಪಲ್ಲ. ತಂದೆ ತಾಯಿಗಳನ್ನು ನೋಡ್ಕೋಬೇಕಲ್ಲ ಮೊದಲು. ಇವರು ಮುಖ್ಯ. ತಂದೆ ತಾಯಿಗಳನ್ನ ಬಿಟ್ಟು ಹೊರಗಡೆ ಹೋಗೋರು ಇವರೇ ನಮ್ಮಪ್ಪ, ಇವರೇ ನಮ್ಮಮ್ಮ. ಆಮೇಲೆ ಹೊರಗಡೆ ಇದ್ದವ್ರಿಗೆ ಏನೋ ಊಟ ಕೊಡ್ತೀನಿ. ಮೊಟ್ಟ ಮೊದಲು ಮನೆಯಲ್ಲಿದ್ದವ್ರನ್ನ ನೋಡ್ತಾ ಇಲ್ಲ, ಮೊಟ್ಟ ಮೊದಲು ಎತ್ತ ತಂದೆ ಬಗ್ಗೆ ವಿಚಾರ ಮಾಡಿಲ್ಲಲ್ಲ. ಹೌದಲ್ವ? ಹೌದು. ಅದೇ ಪ್ರಕಾರ ಜೀವಿತ ಕೊಟ್ಟವರೇ ಅವರಲ್ವ. ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ಅದ್ಭುತವಾದಂಥ ಈ ಆಕಾರವನ್ನು ಕೊಟ್ಟು
ಆತ್ಮವನ್ನು ಕೊಟ್ಟು, ಈ ಲೋಕದಲ್ಲಿ ಊಟ ಮಾಡೋದಕ್ಕೆ ಎಲ್ಲ ಆಹಾರವನ್ನು ಕೊಟ್ಟು, ಎಲ್ಲ ರೀತಿಯಲ್ಲಿ ಕೊಟ್ಟಂಥ ಆ ಪರಮಾತ್ಮನನ್ನು ತಿಳಿದುಕೊಳ್ಳದೆ ಈ ಲೋಕದಲ್ಲಿ ಇಷ್ಟ ಬಂದಾಗಿ ಹೊರಗಡೆ ಜೀವಿಸಿ ಏನೋ ಸ್ವಲ್ಪ ದಾನ ಮಾಡಿದ್ದೀನಿ, ಏನೋ ಒಂದು ಸ್ವಲ್ಪ ಒಳ್ಳೆಯದನ್ನು ಮಾಡಿದ್ದೀನಿ ಅಂತಂದರೆ ಅದು ಲೆಕ್ಕಕ್ಕೆ ಬರಲ್ಲ. ಓಕೆ. ಯಾವಾಗ ಇಲ್ಲಿ ತಂದೆ ತಾಯಿಗಳನ್ನು ತಿಳ್ಕೊಂಡು ಭಕ್ತಿಯಿಂದ ನಡ್ಕೊಳ್ತಾರೋ ಅದು ಒಳ್ಳೆಯದಾಗುತ್ತೆ. ಅದೇ ಪ್ರಕಾರ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನನ್ನು, ಲೋಕರಕ್ಷಕನಾದಂಥ, ಲೋಕಕ್ಕೆ ಒಡೆಯನಾದಂಥ ಯೇಸು ಕ್ರಿಸ್ತರನ್ನು, ಲೋಕಕ್ಕೆ ಸಹಾಯ ಮಾಡುವಂಥ ಪವಿತ್ರಾತ್ಮನನ್ನು ತಿಳಿದುಕೊಂಡು ಆ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಿಂದ ನಡೆದಾಗಲು ಮಾತ್ರ ಅವ್ರಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಲಿ, ನಂಬಿ ಯಾರು ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವ್ರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರಂತೇಳಿ ತಂದೆಯಾದ ಪರಮಾತ್ಮನ ಮಾತಿದು. ಹೌದು, ಇದು ಯೇಸು ಪ್ರಭು ಹೇಳಿರುವಂಥ ಮಾತು. 1ನೇ ಶತಮಾನದಲ್ಲಿ ಹೇಳಿದಾಗ ಪ್ರಪಂಚಕ್ಕೆ ಹರಡಬೇಕು ತಾನೆ, ಕೇಳಬೇಕು ತಾನೆ. ಹೌದು. 1ನೇ ಶತಮಾನದಲ್ಲಿ ಪ್ರಪಂಚಕ್ಕೆ ಹರಡಿದೆಯಾ? ಹರಡಿದೆ. ಪ್ರಪಂಚದಲ್ಲಿ ಸುವಾರ್ತೆ ಸಾರಿದ್ದಾರೆ. ಅದು ಗೊತ್ತಿಲ್ಲ ಅನ್ನುವಂಥದ್ದು ಇವರ ಅವಿವೇಕತನ. ಓಕೆ. ಕನಿಷ್ಠ ಪಕ್ಷದಲ್ಲಿ ಇವ್ರು ತಿಳ್ಕೊಬೇಕಲ್ಲ. ಸೊ ಹಾಗಾದರೆ ನೀವು ಹೇಳ್ತಿರುವಂಥ ಸಂದರ್ಭಕ್ಕನುಸಾರವಾಗಿ ಸತ್ಯವೇದದಲ್ಲಿ ಒಂದು ಸಂದರ್ಭ ನೆನಪು ಬರ್ತಿದೆ. ಕೊರ್ನೇಲಿಯನ್. ಸತ್ಯವೇದದಲ್ಲಿ ಕೊರ್ನೇಲಿಯನ್ ಎಂಬಂಥ ಭಕ್ತನು ಭಕ್ತನಾಗಿರ್ತಾನೆ, ದಾನ ಧರ್ಮಗಳನ್ನ ಮಾಡ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಆತನ ಬಳಿಗೆ ದೇವರೇ ಪೇತ್ರನನ್ನ ಕಳಿಸ್ತಾರೆ, ನೀನು ಹೋಗು ಸುವಾರ್ತೆ ಸಾರು ಎಂಬುದಾಗಿ. ಕಳುಹಿಸಿದ ನಂತರ ಆತನು ಅಂಗೀಕರಿಸಿರೋದ್ರಿಂದ ರಕ್ಷಿಸಲ್ಪಟ್ಟನು. ಒಂದು ವೇಳೆ ಅಂಗೀಕರಿಸದೆ ಹೋಗಿದ್ದಿದ್ರೆ ಆತನು ಮಾಡಿದಂಥ ಎಲ್ಲ ದಾನ ಧರ್ಮಗಳು, ಒಳ್ಳೆತನ, ಎಲ್ಲಾ ಧರ್ಮ ಕಾರ್ಯಗಳು ವ್ಯರ್ಥ ಆಗ್ತಿತ್ತು. ಯಾಕೆಂದ್ರೆ ಕೊರ್ನೇಲಿಯಲ್ಲಿ ಸೃಷ್ಟಿಕರ್ತನ ಒಬ್ಬನು ಇದ್ದಾನಂತೇಳಿ ಆ ಸೃಷ್ಟಿಕರ್ತನನ್ನು ಧ್ಯಾನಿಸ್ತಾ ಇದ್ದಾನೆ. ಹೌದು ಹೌದು. ಲೋಕದಲ್ಲಿ ಎಲ್ಲರ ಹಾಗೆ ಅಲ್ಲ, ದೇವರಿದ್ದಾರೆ, ಅವರು ಸೃಷ್ಟಿಕರ್ತರು, ಅವ್ರು ಹೇಗಿದ್ದಾರೋ ಗೊತ್ತಿಲ್ಲ ಅಂತೇಳಿ ಒಟ್ಟಿನಲ್ಲಿ ಆ ದೇವರಿದ್ದಾರೆ ಅಂತೇಳಿ ನಂಬಿ ತನಗೆ ಗೊತ್ತಿರುವಂಥ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ತಂದೆಯಾದ ದೇವರು ಪೇತ್ರರನ್ನು ಕಳಿಸ್ಕೊಡ್ತಾನೆ ಅವ್ರ ಮನೆಗೆ. ಈಗಿನ ಕಾಲದಲ್ಲಿ ಕೂಡ ನಿಜವಾದ ದೇವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತೇಳಿ ಮನಸ್ಸಿನಲ್ಲಿ ಹುಟ್ಟಿದರೆ ಸಾಕು, ಖಂಡಿತವಾಗಿ ಅವಕಾಶವನ್ನು ಕೊಡ್ತಾರೆ. ಅವರ ಬಳಿಗೆ ದೇವರು ತಲುಪ್ತಾರೆ. ಖಂಡಿತವಾಗಿ ಯಾವುದೋ ಒಂದು ರೀತಿಯಲ್ಲಿ ಕರಪತ್ರಿಕೆ ಮೂಲಕ ಆಗಿರ್ಬೋದು, ಇಲ್ಲಾಂದ್ರೆ ಮೆಸೇಜ್ ಮೂಲಕ ಆಗಿರ್ಬೋದು, ಇಲ್ಲ ಸೇವಕರ ಮೂಲಕ ಆಗಿರ್ಬೋದು, ಖಂಡಿತವಾಗಿ ತಲುಪಿಸ್ತಾರೆ. ಇವಾಗ ನಾನೊಂದು ಕಾಲದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ. ನಾನು ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಬಂದಿದ್ದೀನಿ. ಆದರೆ ನನ್ನಲ್ಲಿ ಇವರೆಲ್ಲ ಟೋಟಲ್ ಜಗತ್ತನ್ನು ಉಂಟು ಮಾಡಿರುವಂಥ ದೇವರು ಯಾರು ಅಂತೇಳಿ ಅನೇಕ ಸಾರಿ ವಿಚಾರ ಮಾಡಿದ್ದೀನಿ. ಕೆಲವರ ಹತ್ರ, ಹಿರಿಯರ ಹತ್ರ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಒಂದು ದಿನ ಬಹಳ ಕಷ್ಟದಲ್ಲಿದ್ದಾಗ ಒಬ್ಬರು ಸೇವಕರು ಬಂದು ಸೀದಾ ಬೈಬಲ್ ತಂದು ಕೊಟ್ಟು ಓದಪ್ಪ ರಾಮು ಬ್ರದರ್ ಅಂತೇಳಿ. ಆದರೆ ನಾನೇನಪ್ಪ ಅಂದರೆ ಅನೇಕ ಸಾರಿ ವಿಚಾರ ಮಾಡುವಂಥದ್ದು ಏನಂದರೆ, ಒಬ್ಬ ದೇವರು, ಟೋಟಲ್ ಜಗತ್ತಿಗೆ ದೊಡ್ಡ ದೇವರೊಬ್ಬರಿದ್ದಾರೆ, ಜಗತ್ತನ್ನು ಉಂಟು ಮಾಡಿದಂಥ ದೇವರು ಇದ್ದೇ ಇದ್ದಾರೆ, ಅವರು ಹೇಗಿರ್ತಾರೆ ಅಂತೇಳಿ ನನ್ನ ಹಂಬಲ. ಅದ್ರ ಪ್ರಕಾರ ಒಂದು ದಿನ ನನಗೆ ಬೈಬಲ್ ತಂದು ಕೊಟ್ಟರು, ಬೈಬಲ್ ಓದಪ್ಪ ಅಂತ. ಆ ಮನುಷ್ಯನ ಮುಂದೆ ಯೇಸು ಕ್ರಿಸ್ತರ್ ನಂಬಿಕು ಅಂತ ಹೇಳಿಲ್ಲ, ಪ್ರಾರ್ಥನೆ ಮಾಡು ಅಂತ ಹೇಳಿಲ್ಲ, ಯೇಸು ಕ್ರಿಸ್ತರ್ ಚರ್ಚಿಗೆ ಬಾ ಅಂತಲೂ ಹೇಳಿಲ್ಲ, ಏನು ಹೇಳಿಲ್ಲ ಅಂತ. ಬೈಬಲ್ ಕೊಟ್ಟ. ಒಂದು ನಮ್ಮ ಮಕ್ಕಳು, ಚಿಕ್ಕ ಮಕ್ಕಳು ಇದ್ರು, ಹರೀಶ್ ಕುಮಾರ್ ಇದ್ದಾನಲ್ಲ, 1.5 ವರ್ಷ ಇದ್ದ, ಸಾಯಿ ಕಿರಣ್ 6 ತಿಂಗಳ ಇದ್ದ. ಆ ಚಿಕ್ಕ ಮಕ್ಕಳು ಇದ್ದಂತಹ ಸಮಯದಲ್ಲಿ ಬಂದು ಬೈಬಲ್ ತಂದು ಕೊಟ್ಟರು, ಪ್ರಾರ್ಥನೆ ಮಾಡಿದ್ರು, ಹೊರಟೋದ್ರು. ನಾನು ನೋಡೋಣ ಏನಿದೆ ಬೈಬಲಲ್ಲಿ ಅಂತೇಳಿ ಆದಿಕಾಂಡ ಓದಿದಾಗ ನನ್ನ ಹೃದಯದಲ್ಲಿ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಅವತ್ತು ಸಿಕ್ತು ನನಗೆ. ನಿಜವಾದ ದೇವರು ಇವರೇ ಅಂತೇಳಿ ಅವತ್ತೇ ಮನಸ್ಫೂರ್ತಿಯಿಂದ ನಾನು ನಂಬಿಕೊಂಡೆ. ಆ ಒಂದೇ ದೇವರನ್ನ ತಿಳ್ಕೊಂಡ್ರೆ ನಿಜವಾದ ದೇವರಂತ. ಮೊದಲೇನಪ್ಪ ಅಂದ್ರೆ ಟೋಟಲ್ ಎಲ್ಲ ಕಡೆ ಹೋಗಿದ್ದೀನಿ, ಎಷ್ಟು ದೇವತೆಗಳಂತೇಳಿ ಕರೆಯಲ್ಪಡ್ತಾ ಇದ್ದಾರೋ ಎಲ್ಲ ಕಡೆ ಹೋಗಿದ್ದೀನಿ. ರಾಮೇಶ್ವರ ಹೋಗಿದ್ದೀನಿ, ಕನ್ಯಾಕುಮಾರಿ ಹೋಗಿದ್ದೀನಿ, ಅಯ್ಯಪ್ಪ ಸ್ವಾಮಿ ಹಾಕಿದ್ದೀನಿ, ಶಿರ್ಡಿ ಸಾಯಿಬಾಬಾ, ತಿರುಪತಿ, ಅನೇಕ ಸಾರಿ ನನಗೆ ಗೊತ್ತಿರುವಂಥ ಅನೇಕ ಹೋಗಿದ್ದೀನಿ. ಆದರೆ ನನಗೆ ತೃಪ್ತಿ ಇಲ್ಲ. ನನ್ನ ಮನಸ್ಸು ಒಪ್ಪಲಿಲ್ಲ. ಎಲ್ಲಿ ಹೋದ್ರೂ ಕೂಡ ನನಗೆ ಪ್ರಶ್ನೆ ಕಾಡ್ತಾ ಇದೆ, ನಿಜವಾದ ದೇವರೆಲ್ಲಿದ್ದಾರೆ, ಸೃಷ್ಟಿಕರ್ತರೆಲ್ಲಿದ್ದಾರೆ ಅಂತೇಳಿ ಅದು ಕಾಡ್ತಾ ಇದೆ ನನಗೆ, ನನ್ನ ಹೃದಯದಲ್ಲಿ. ಒಂದು ದಿನ ಬೈಬಲ್ ತಂದು ಕೊಟ್ಟಾಗ ಆಶ್ಚರ್ಯ ಆಯಿತು. ಅದಕ್ಕೆ ನೋಡಿದೆ, ಅವತ್ತು ಮನಸ್ಸು ಓಪನ್ ಆಯಿತು, ನಿಜವಾದ ದೇವರು ಇವರೇ ಅಂತೇಳಿ ಅವತ್ತು ನನಗೆ ಕನ್ಫರ್ಮ್. ಬೈಬಲಲ್ಲಿ ಕೂಡ ಒಂದು ಮಾತಿರುತ್ತೆ, ಅವರನ್ನು ಹುಡುಕೋರನ್ನಾಗಿ ಮಾಡಿದ್ದಾರೆ ಅಂತ ಇರುತ್ತೆ, ಹೌದಲ್ವ? ಅಪೊಸ್ತಲ ಕೃತ್ಯಗಳಲ್ಲಿ 17:26 ನೋಡುವಾಗ, ಒಬ್ಬರಿಂದಲೇ ಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ಉಂಟು ಮಾಡಿದ್ದೀನಿ, ಅವರು ನನ್ನನ್ನು ಕಂಡುಕೊಳ್ಳಬೇಕು, ಹುಡುಕಿ ಕಂಡುಕೊಳ್ಬೇಕಂತ ಇರುತ್ತೆ. ಹುಡುಕಿದರೆ ಸಿಗ್ತಾರೆ, ಖಂಡಿತವಾಗಿ ಸಿಗ್ತಾರೆ. ಓಕೆ.
ಹುಡುಕ್ಬೇಕಂದ್ರೆ ಲೋಕದಲ್ಲಿ ಇವಾಗ ಆಲ್ರೆಡಿ ಎಲ್ಲ ಕಡೆ ಸುವಾರ್ತೆ ಪ್ರಕಟಣೆ ನಡೀತಾ ಇದೆ, ಯೂಟ್ಯೂಬ್ ಮೂಲಕ, ಆಮೇಲೆ ದಿನಪತ್ರಿಕೆಗಳಲ್ಲಿ, ಆಮೇಲೆ ಕರಪತ್ರಿಕೆಗಳು ಕೊಡ್ತಾ ಇದ್ದಾರೆ, ಅಲ್ಲಿ ಸಭೆಗಳು ನಡೀತಾ ಇದೆ, ಸುವಾರ್ತೆ ನಡೀತಾ ಇದೆ. ಅಂದರೆ ಅನುಕೂಲ ಇದೆ, ಇವಾಗ ತಿಳ್ಕೊಳ್ಳುವಂಥ ಸಮಯ ಅನುಕೂಲ ಇದೆ ಪ್ರಪಂಚದಲ್ಲಿ. ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಓಕೆ. ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಸೊ ಅವರ ಬಳಿಗೆ ತಲುಪಲ್ಪಟ್ಟಂತಹ ಸುವಾರ್ತೆಯನ್ನು ಅವ್ರು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು, ಅದನ್ನ ಅಂಗೀಕರಿಸಬೇಕು. ಅಂಗೀಕರಿಸಿದ್ರೆ ರಕ್ಷಣೆ, ಅಂಗೀಕರಿಸಿಲ್ಲಪ್ಪ ಅಂತಂದ್ರೆ ದಂಡನೆಗೆ ಗುರಿ ಆಗ್ತಾರೆ. ಅವ್ರು ಎಷ್ಟೇ ಮಾಡಿದ್ರು ಕೂಡ ಅದನ್ನ ದೇವ್ರ ಲೆಕ್ಕಕ್ಕೆ ಬರಲ್ಲ. ಇನ್ನೊಂದು ಉದಾಹರಣೆಗೆ ಹೇಳ್ಬೇಕಾದ್ರೆ, ಒಂದು ಕಂಪನಿಯಲ್ಲಿ ಸೇರ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ನಮಗೆ ಕೆಲಸ ಏನಾದರೂ ಇದೆಯಾ ಅಂತ ಕೇಳ್ತೀವಿ. ಮ್ಯಾನೇಜರ್ ಹತ್ರ ಮಾತಾಡಿದಾಗ ಯಾವುದೊಂದು ಏನು ಕೆಲಸ ಮಾಡ್ತೀಯಪ್ಪ, ಇಂಥದ್ದು ಮಾಡ್ತೀಯ ಅಂತ. ಮೊದಲನೇದಾಗಿ ನಿನ್ನ ಆಧಾರ್ ಕಾರ್ಡ್ ತೊಗೊಳ್ತಾರೆ, ಆಮೇಲೆ ಪ್ಯಾನ್ ಕಾರ್ಡು, ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಹೌದಲ್ವ? ಹೌದು. ಹಾಂ, ಇವ್ಯಾವುದು ಕೊಡದೆ, ನಿನ್ನ ಕಂಪನಿಯಲ್ಲಿ ಸೇರದೆ, ಆಧಾರ್ ಕಾರ್ಡು ಅಡ್ರೆಸ್ ಏನು ಕೊಡದೆ, ಆ ಕಂಪನಿಗೆ ಸಂಬಂಧಪಟ್ಟಂಥ ಏನೋ ಕಾರ್ಯಕ್ರಮ ನೀನು ಮಾಡಿದ್ರೆ ನಿನಗೆ ಸಂಬಳ ಏನಾದರೂ ಸಿಗುತ್ತಾ? ಸಿಗಲ್ಲ. ಕಂಪನಿಯಲ್ಲಿ ನೀನು ಸೇರಬೇಕು. ಓಕೆ. ಎರಡನೇದಾಗಿ ಸೇರಿದ ಮೇಲೆ ಮೊದಲನೇದಾಗಿ ನಿನ್ನ ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೊಡಬೇಕು. ಆಮೇಲೆ ಪ್ರತಿನಿತ್ಯ ಅಟೆಂಡೆನ್ಸ್ ಹಾಕಬೇಕು. ಹೌದು. ಅವ್ರು ಏನು ಕೊಟ್ಟಿಲ್ಲ, ಅಡ್ರೆಸ್ ಪ್ರೂಫ್ ಕೊಟ್ಟಿಲ್ಲ, ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ, ಅವ್ರ ಹತ್ರ ವಿಚಾರ ಮಾಡಿಲ್ಲ. ಆದರೆ ಅವ್ರಿಗೆ ಕೆಲಸಕ್ಕೆ ಬಂದಂಥದ್ದು ಹೊರಗಡೆ ಏನೋ ಸ್ವಲ್ಪ ಆ ಕಂಪ್ನಿಗೆ ಸಂಬಂಧಪಟ್ಟದ್ದು ಆ ಕೆಲಸ ಮಾಡಿದಾಗ ಸಂಬಳ ಕೊಡ್ತಾರ? ಕೊಡಲ್ಲ. ಯಾಕೆ ಕೊಡಲ್ಲ? ಕಂಪನಿಯಲ್ಲಿ ಅವರ ಒಂದು ಲೆಕ್ಕದಲ್ಲಿ ಇಲ್ಲಲ್ಲ, ಲಿಸ್ಟಲ್ಲಿಲ್ಲ. ಇವಾಗ ದೇವರ ಲಿಸ್ಟಲ್ಲಿ ಬರಬೇಕಾದ್ರೆ ಮೊಟ್ಟ ಮೊದಲು ದೇವರನ್ನು ತಿಳ್ಕೊಳ್ಬೇಕು. ಎರಡನೇದಾಗಿ ಆ ದೇವರ ಸಭೆಯಲ್ಲಿ ಸೇರಿಸಲ್ಪಡಬೇಕು. ಅಂದರೆ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸ್ಥಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಡಬೇಕು. ಸೇರಿಸಲ್ಪಟ್ಟಾಗ ಅವಾಗ ಈ ಮನುಷ್ಯನ ಹೆಸರು ದೇವರ ಗ್ರಂಥದಲ್ಲಿ ಲಿಖಿತವಾಗುತ್ತೆ. ಓಕೆ. ಅವಾಗ ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಪ್ರತಿಯೊಂದು ಕೂಡ ಲೆಕ್ಕಕ್ಕೆ ಬರುತ್ತೆ. ಓಕೆ. ಇಲ್ಲದೆ ಹೋದರೆ ಲೆಕ್ಕಕ್ಕೆ ಬರಲ್ಲ. ದೇವರ ಗ್ರಂಥದಲ್ಲಿ ಬರೆಯಲ್ಪಡಲ್ಲ. ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ ಅಂತಂದರೆ ಬೇರೆ ಗ್ರಂಥದಲ್ಲಿ ಇನ್ನೊಂದು ಗ್ರಂಥ ಇರುತ್ತೆ. ದೇವರ ಬಳಿಯಲ್ಲಿ ಏನಪ್ಪ ಅಂದರೆ ಅನೇಕ ಪುಸ್ತಕಗಳಂದರೆ ಒಬ್ಬೊಬ್ರು ಏನೇನು ತಪ್ಪುಗಳು ಮಾಡಿದ್ದಾರೋ ಅವೆಲ್ಲ ಲೀಸ್ಟ್ ಅವ್ರ ಹತ್ರ ಇರುತ್ತೆ. ಇನ್ನೊಂದು ಲೀಸ್ಟ್ನಲ್ಲಿ ಇನ್ನೊಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟುತ್ತೆ. ಅದರ ಪ್ರಕಾರ ಅವ್ರಿಗೆ ತೀರ್ಪಾಗುತ್ತೆ. ಅದು ನಡೆಯುತ್ತೆ. ಹಾಗಾದ್ರೆ ದೇವರು ಒಳ್ಳೆಯವ್ರನ್ನ ಕೂಡ ಬಿಟ್ಕೊಡ್ತಿಲ್ಲ. ಅವ್ರಿಗೂ ಕೂಡ ಸತ್ಯವನ್ನ ತಿಳಿಸೋದಕ್ಕೆ ದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರ ಬಳಿಗೆ ಸತ್ಯ ಹೋಗಿದೆ. ಇವಾಗ ತುಂಬಾ ಜನ ಒಳ್ಳೆಯವರಿದ್ದಾರೆ, ಅವ್ರ ಬಳಿಗೆ ಸತ್ಯ ಹೋಗಿದೆಯಾ ಇಲ್ವ ಅಂತ ನೋಡುವಾಗ ಹೋಗಿದೆ. ಆದರೆ ಕೆಲವರು ರಹಸ್ಯವಾಗಿ ದೀಕ್ಷಾಸ್ಥಾನ ತಗೊಂಡು ಒಳಗೆ ದೇವರ ಭಕ್ತಿಯಲ್ಲಿ ಇದ್ದವರಿದ್ದಾರೆ, ಹಾಗೆ ಹೊರಟೋದವರಿದ್ದಾರೆ. ಇನ್ನು ಕೆಲವರು ದೇವರನ್ನ ಒಪ್ಕೊಂಡಿದ್ದಾರೆ, ದೀಕ್ಷಾಸ್ಥಾನ ಅವಶ್ಯಕತೆ ಇಲ್ಲ ಅಂತೇಳಿ ಸುಮ್ಮನೆ ಇದ್ದಾರೆ. ಇವರೇ ನಿಜವಾದ ದೇವರಂತೇಳಿ ಅನೇಕರು ಗೊತ್ತು. ಆದರೆ ಏನಪ್ಪ ಅಂತಂದರೆ ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನ ಆಗಿರಲ್ಲ. ಓಕೆ. ದೀಕ್ಷಾಸ್ಥಾನ ಇಲ್ಲದೆ ಹೋದರೆ ಅವರಿಗೆ ಪರಲೋಕ ಇಲ್ಲ ಅಂತ ಹೇಳ್ತಾರೆ. ಅದು ಬೈಬಲಲ್ಲಿ ಹೇಳಿರುವಂಥ ವಚನಗಳು. ಓಕೆ. ಸತ್ಯವೇದದ ಪ್ರಕಾರ ಇದ್ದಂಥ ಮಾತುಗಳು, ವಿಷಯಗಳು. ಸೊ ತುಂಬ ವಿಷಯಗಳನ್ನು ಈ ದಿನದಲ್ಲಿ ಈ ವಿಡಿಯೋ ರೂಪದಲ್ಲಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ ಅಂಕಲ್. ರೋಗಗಳ ವಿಷಯವಾಗಿ, ರೋಗಗಳು ಯಾಕೆ ಬರ್ತವೆ, ದೇವರು ಯಾಕೆ ಈ ರೋಗಗಳನ್ನು ಅನುಮತಿಸುತ್ತಾರೆ ಎಂಬುದಾಗಿ, ಈ ರೋಗದಲ್ಲಿ ಅನೇಕ ನೀತಿವಂತರು ಒಳ್ಳೆಯವರು ಕೂಡ ಪ್ರಾಣಗಳನ್ನು ಕಳ್ಕೊಳ್ತಾರೆ, ಚಿಕ್ಕ ಮಕ್ಕಳು ಪ್ರಾಣಗಳನ್ನು ಕಳ್ಕೊಳ್ತಾರೆ. ಸೊ ಅದಕ್ಕೆ ಕಾರಣವನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ದೈವ ಸೇವಕರು, ಪಾಸ್ಟರ್ಸ್ಗಳು ಕೂಡ ಅನೇಕರು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಅವರ ವಿಷಯವನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ. ಕೊನೆಯದಾಗಿ ಇವಾಗ ಒಳ್ಳೆಯ ಕೆಲಸ, ನೀತಿವಂತರು ಅಥವಾ ಒಳ್ಳೆಯ ದಾನ ಧರ್ಮಗಳನ್ನು ಮಾಡುವಂಥವ್ರು ಹೇಗಿದ್ದರೆ ಅವರು ಪರಲೋಕ ಸೇರ್ತಾರೆ, ಹೇಗಿದ್ದರೆ ಅವರು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕಾಗತ್ತೆ ಎನ್ನುವಂಥ ವಿಷಯಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸೋಣ ಇದ್ದೇನೆ ಅಂತ. ತುಂಬ ವಿಷಯಗಳನ್ನು ಸತ್ಯವೇದದಿಂದ ಸತ್ಯವನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಇನ್ನು ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಿದೆ, ನಿಮ್ಮಿಂದ ನಾವು ತಿಳ್ಕೊಳ್ಳಬೇಕಿದೆ. ಇದುವರೆಗೂ ಈ ಎಲ್ಲ ವಿಷಯಗಳನ್ನು ಕುರಿತು ದೇವರು ಯಾಕೆ ತಡ ಮಾಡ್ತಿದ್ದಾರೆ ಅಥವಾ ದೇವರು ಯಾಕೆ ಸುಮ್ಮನಿದ್ದಾರೆ ಎನ್ನುವಂಥ ಪ್ರಶ್ನೆ ನಮ್ಮ ಹೃದಯದಲ್ಲಿತ್ತು. ದೇವರು ಯಾಕೆ ಇವೆಲ್ಲ ನೋಡ್ತಿದ್ರು ಕೂಡ ದೇವರು ಯಾಕೆ ಮಾತನಾಡ್ತಿಲ್ಲ, ದೇವರು ಯಾಕೆ ಕಾರ್ಯಗಳನ್ನು ಮಾಡ್ತಿಲ್ಲ, ದೇವರು ನಿಲ್ಲಿಸ್ಬೋದಿತ್ತಲ್ಲ ಎಂಬಂಥ ಪ್ರಶ್ನೆ ನಮ್ಮಲ್ಲಿತ್ತು. ಅದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳನ್ನು ಸಲ್ಲಿಸೋನಾಗಿದ್ದೇನೆ. ಇನ್ನೂ ಹೆಚ್ಚಾದ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ತಿಳಿಕೊಳ್ಳೋದಕ್ಕೆ ಖಂಡಿತ ನಾವು ಕಾಯ್ತಿದ್ದೇವೆ ಅಂಕ. ಖಂಡಿತ ಒಳ್ಳೆಯದಾಗಲಿ.
ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಅನೇಕರ ಮಧ್ಯದಲ್ಲಿ ಪ್ರಶ್ನೆಗಳಿದೆ. ಮುಂಬರುವಂಥ ದಿನಗಳಲ್ಲಿ ಪ್ರತಿ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ, ಅನೇಕರಿಗೆ ತಿಳಿಯಪಡಿಸೋಣ, ದೇವರೊಂದು ಪ್ರೀತಿಯನ್ನು ಸಮಾಜಕ್ಕೆ ಸಾರೋಣ. ಖಂಡಿತ ಖಂಡಿತ. ಹಾಗಾಗಿ ನೋಡಿದಿರಲ್ಲ ವೀಕ್ಷಕರೇ, ಅನೇಕರು ಈ ದಿನದಲ್ಲಿ ದೇವರನ್ನು ದೂಷಿಸುತ್ತಾರೆ, ದೇವರನ್ನು ಪ್ರಶ್ನಿಸುತ್ತಾರೆ. ಆದರೆ ಇವತ್ತು ತುಂಬ ವಿಷಯಗಳನ್ನು ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಮೂಲಕವಾಗಿ ನಾವು ಕೇಳಿದ್ದೇವೆ. ಹೇಗೆ ಇವೆಲ್ಲ ಹೇಗೆ ನಡೀತಿದ್ದಾವೆ, ನಾವು ಹೇಗೆ ಎಚ್ಚರವಾಗಬೇಕು, ನಾವು ಹೇಗೆ ನಮ್ಮ ಭಕ್ತಿಯನ್ನು ಬೆಳೆಸ್ಕೊಳ್ಳಬೇಕು. ಯಾಕಂತಂದರೆ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಪರಿಸ್ಥಿತಿನೂ ಕೂಡ ದೇವರೇ ತರ್ತಾರೆ. ಯಾಕೆ ತರ್ತಾರೆ ಅಂತಂದರೆ ನಾವು ಬದಲಾಗುವುದಕ್ಕೋಸ್ಕರ, ನಾವು ದೇವರಲ್ಲಿ ಬೆಳೆಯುವುದಕ್ಕೋಸ್ಕರ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಾಗಿ ದೇವರಿಗೋಸ್ಕರ ಬದುಕೋರಾಗಿರೋಣ, ಜೀವಿಸೋರಾಗಿರೋಣ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸೊ ಮತ್ತೊಂದು ವಿಡಿಯೋ, ಮತ್ತೊಂದು ಪ್ರಶ್ನೆ, ಮತ್ತೊಂದು ಉತ್ತರದ ಮೂಲಕವಾಗಿ ನಿಮ್ಮ ಮುಂದೆ ಬರೋದಕ್ಕೆ ನಾವು ಇಚ್ಛಯಿಸುವರಾಗಿದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ, ಬೆಳಗಿಸು, ಆತ್ಮಗಳನ್ನು ರಕ್ಷಿಸು. ಅನೇಕರಿಗೆ ಬೆಳಕು ಬೇಕಾಗಿದೆ, ಅನೇಕರಿಗೆ ಸತ್ಯವು ತಿಳಿಯಬೇಕಾಗಿದೆ. ಆ ಸತ್ಯವು ಸತ್ಯವೇದ ಗ್ರಂಥದಿಂದ ನಾವು ತಿಳಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿರೋದ್ರಿಂದ ಪ್ರಾರ್ಥನೆ ಮಾಡಿ, ಇದಕ್ಕೋಸ್ಕರವಾಗಿ ಸಹಕರಿಸಿ, ಇನ್ನು ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ತಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಅನೇಕ ವಿಷಯಗಳನ್ನು ತಂದೆಯಾದ ದೇವರೇ ಈ ರೀತಿ ವಿಚಾರ ಮಾಡಿ ಸತ್ಯವನ್ನು ಈ ಸಮಾಜಕ್ಕೆ ಪರಿಚಯ ಮಾಡೋದಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದೀರಾ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಹೌದು ತಂದೆ, ಅನೇಕ ವಿಷಯಗಳನ್ನು ಈ ಸಮಾಜಕ್ಕೆ ತಿಳಿಯಪಡಿಸಿ ತಂದೆಯಾದ ದೇವರೇ ಅನೇಕ ಮಂದಿ ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ವಿಲ್ಸನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಒಳ್ಳೆಯ ಸೇವಕರು, ಕೆಲಸ ಮಾಡುವಂಥ ಸೇವಕರಿದ್ದಾರೆ, ಎಲ್ಲ ಸೇವಕರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇನ್ನೂ ಸತ್ಯವನ್ನು ತಿಳಿದುಕೊಳ್ಳದೆ ಸೇವೆ ಮಾಡುವಂಥವರಿದ್ದಾರೆ, ಅವ್ರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಈ ಕರ್ನಾಟಕದಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಕನಿಕರಿಸಿ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್.